यस्य यतोऽन्वयादितरतश्चात्शेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिवृदां यथा विधिवयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानितिर्षितमो बन्धमोक्षाश्च यस्मात् अस्य श्रीब्रह्मरुद्रप्रभृतिः सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम्. ಗುಣನಿವೃತ್ತಿ ಪ್ರಕರಣ ಆಯಿತು. ಈಗ ನಾಮಪ್ರಶಂಸಾ ಪ್ರಕರಣ. ತಸ್ಮಾತ್ ತ್ವರೈವಾಶ್ವಿಹ ಪಾಪ ನಿಷ್ಕೃತೌ ಯತೇತ ಮೃತ್ಯೋಃ ಅವಿಪದ್ಯತಾತ್ಮನಃ ದೋಷಸ್ಯ ದೃಷ್ಟ್ವಾ ಗುರುಲಾಘವಂ ಯಥಾ ಭಿಷಚಿಕಿತ್ಸೇತ ರುಜಾಂ ನಿದಾನವಿತೆ. ತಸ್ಮಾತ್ ಪುರೈವ ಆಶು ಇಹ ಪಾಪ ನಿಷ್ಕೃತೌ ಯತೇತ ಮೃತ್ಯೋಃ ಅವಿಪದ್ಯದಾತ್ಮನಃ ದೋಷಸ್ಯ ದೃಷ್ಟ್ವಾ ಗುರುಲಾಘವಂ ಯಥಾ ಭಿಕ್ಷಚಿಕಿತ್ಸೇತ ರುಜಾಂ ನಿದಾನವಿತೆ. ಹೇಗಿದೆ ನೋಡಿ. ತಸ್ಮಾತ್ ಆದ್ದರಿಂದ ಪುರೈವ ಆಶ್ವಿಹ ಪಾಪ ನಿಷ್ಕೃತೌ ಯತೇತ ಮೃತ್ಯೋಃ ಅವಿಪದ್ಯದಾತ್ಮನಃ. ಮೃತ್ಯೋಃ ಪುರೈವ ಸಾಯೋದಕ್ಕಿಂತ ಮುಂಚಿತವಾಗಿ ಪಾಪ ನಿಷ್ಕೃತವು ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಡೋದಕ್ಕೆ ಪುರೈವ ಆಶು ಬೇಗ ಆದಷ್ಟು ಬೇಗ ಸಿದ್ಧತೆ ಮಾಡ್ಕೋಬೇಕು. ಇವತ್ತು ರಿಟೈರ್ ಆಗಿಬಿಟ್ಟು ಎಲ್ಲ ಇಂಥ ನೋಟಿವ್ಸ್ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಯಾವುದಿದ್ರೂ ಪೆನ್ಷನ್ ಶಟ್ಲ್ ಆಗಲ್ಲ ಅವ್ರಿಗೆ. ಒಂದೇ ಉಳ್ಕೊಂಡ್ರು ಒದ್ದಾಡ್ತಿರ್ತಾರೆ ಬೇಕಂತ. ಟ್ರಾನ್ಸ್ಫರ್ ಆದಾಗ ಇದಾದಾಗ ಭಾಳ ಕೆಲಸ. ರಿಟೈರ್ಮೆಂಟದ್ದು ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಅದೇ ರೀತಿಯೇ ಇಲ್ಲಿ ಸಾಯೋದಕ್ಕಿಂತ ಮುಂಚಿತವಾಗಿ ಪಾಪಗಳನ್ನು ಪರಿಹಾರ ಮಾಡಿಕೊಡೋದಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ಪ್ರಾಯಶ್ಚಿತ್ತ ಪಾಪ ಏನು ಸರ್ವ ಪ್ರಾಯಶ್ಚಿತ್ತವಿದೆ ಎಲ್ಲ ಇದೆ ಅದಕ್ಕೆಲ್ಲ ಕೂಡ. ಅದು ಮಾಡ್ಕೊಂಡ್ಬಿಟ್ರೆ ಇವೆಲ್ಲ ಉಳಿಯುತ್ತೆ. ಹೇಗೆ ಅಂದರೆ ದೋಷಸ್ಯ ದೃಷ್ಟ ಹೇಗೆ ಒಬ್ಬ ವೈದ್ಯ ಭಿಷಕ್ ಅಂದರೆ ವೈದ್ಯ ದೋಷಸ್ಯ ಯಾವುದು ಗುರುಲಾಘವ ದೊಡ್ಡ ರೋಗ ಯಾವುದು ಚಿಕ್ಕ ರೋಗ ಯಾವುದೋ ಯೋಚನೆ ಮಾಡಿಬಿಟ್ಟು ಚಿಕಿತ್ಸೇತ ರುಜಾಂ ರೋಗಗಳಿಗೆ ಚಿಕಿತ್ಸೆಯನ್ನು ಮಾಡ್ತಾನಲ್ಲ ಹಾಗೆ ಮಾಡ್ಕೊಂಡ್ಬಿಡ್ಬೇಕು. ಯಾಕೆಂದ್ರೆ ಎಲ್ಲ ಜವಾಬ್ದಾರಿ ಯಾರು ಇದಕ್ಕೆ ತಾನೇ ಉಳಿದವ್ರು ಮಾಡೋ ಕೆಲಸ ಡೈರೆಕ್ಟ್ ಅವರೇ ಮಾಡಬೇಕಾದ ಕೆಲಸ ಅದು. ಆದ್ದರಿಂದ ಪ್ರತಿಯೊಬ್ಬರಿಗೂ ಯಾರೋ ಸೈನ್ ಮಾಡೋದು ಯಾರೋ ಜವಾಬ್ದಾರಿ. ಆದ್ದರಿಂದ ತನ್ನ ಪಾಪಗಳನ್ನು ಯೋಚನೆ ಪುಣ್ಯಕ್ಕೆ ಯೋಚನೆ ಇಲ್ಲ, ಪಾಪಕ್ಕೆ ಮಾತ್ರ ಏನಿದೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕಾದ್ದರಿಂದ ಆದಷ್ಟು ಬೇಗ ಮಾಡ್ಕೋಬೇಕು. ಇವೆಲ್ಲ ಯಾವುದು ಕೊನೆ ಹಂತ. ಸ್ವಲ್ಪ ಹಾಕಿ ಉಳಿದ್ರೆ ಏನಾಗುತ್ತೆ ಅದು ಮತ್ತೆ ಹುಟ್ಟಿಗೆ ಕಾರಣ ಆಗುತ್ತೆ. ಅದೇ ಪ್ರಾರಬ್ಧ ಗಂಟು ಬಿಡೋದು ಅಂದರೆ ಹಾಗೆ. ಡ್ಯೂಸ್ ಎಲ್ಲ ಪ್ರಾರಬ್ಧ ಇದ್ದಾಗ ಲೆಕ್ಕ. ಗೊತ್ತಾಯ್ತಾ ಏನೋ? ಹಾಂ ಹಾಗೇನಿಲ್ಲ. ಅಜ್ಞಾತ ಪಾಪಗಳು ಅಂತಿದೆ. ಯಾಕೆ ಹೊತ್ತು ಕಾಲು ಗೊತ್ತಾಗೋದಿಲ್ಲ, ಕಾಲು ತುಳಿದಿರ್ತಾರೆ ಪಾಪ, ಅದು ಗಡಿಬಿಡಿಯೊಳಗೆ ಅದು ಅವ್ನು ಬರ್ತಾರೆ. ಅದೆಲ್ಲ ಪರಿಹಾರ ಆಗಬೇಕು. ಎಷ್ಟೋ ಪ್ರಾಣಿಗಳ ದಿವಸಿಗೆ ಎಷ್ಟು ಸಾಯ್ತಾ ಲೆಕ್ಕ ಇಲ್ಲ ಓಡಾಡಬೇಕಾದ್ರೆ. ಇದೇ ಆ ಥರ ಪ್ರಾಯಶ್ಚಿತ್ತ ಸರ್ವ ಪ್ರಾಯಶ್ಚಿತ್ತ ವಿಧಿ ಎಲ್ಲ ದಿವಸಕ್ಕೆ ಸಂಧ್ಯಾವನೆ ಕಾಲಕ್ಕೆ ಕೆಲವು ಹೋಗುತ್ತೆ. ಸಂಧ್ಯಾವನೆ ಮಾಡ್ತಿರ್ಲಿಕ್ಕೆ ಕೆಲವು ಹೋಗುತ್ತೆ. ಕೆಲವೆಲ್ಲ ಪೂಜೆ ಮಾಡಿದಾಗ ಕೆಲವು ಸ್ಪೆಷಲ್ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಕೆಲವು ಪಾಪಗಳು ತಾನು ಸ್ಪೆಸಿಫಿಕ್ ಆಗಿ ಗೊತ್ತಿದ್ದಾಗ. ಅದೇ ಗೊತ್ತಿಲ್ಲದೆ ಹೋದಾಗ ಗೊತ್ತಿಲ್ಲದೆ ಮಾಡೋ ಪಾಪಗಳು ಬೇಕಾಗ್ತಿರುತ್ತೆ. ಆದ್ದರಿಂದ ಅದನ್ನು ಸೇರಿಸೋಬೇಕು. ಅದಕ್ಕೆಲ್ಲ ವಿಧಿ ಇದೆ. ಪೌಮಾನದಲ್ಲೂ ಹೇಳ್ತಾರೆ, ಎಲ್ಲ ಕಡೆ ಹೇಳ್ತಾರೆ. ಜ್ಞಾತಾಜ್ಞಾತ ಪಾಪ ಪರಿಹಾರ ಅಂತಲೇ ಮಾಡೋದು ಅಷ್ಟ ಕೆಲಸಗಳು ಮಾಡ್ತಾನೆ ಇರಬೇಕು. ಕಡಿಮೆ ಬೆಳೆಸಿ ವಿಶೇಷವಾಗಿ ಮಾಡಬೇಕು. ಅಂತ್ಯಕಾಲ ವಿಶೇಷತೆ ಆದ್ದರಿಂದ ಅದು ಮಾಡ್ಕೋಬೇಕು. ನಚೇದಿಹ ಎಲ್ಲೋಯ್ತು. ನಚೇದಿಹೈವಾಪಚಿತಿಂ ಯಥಾಂಹಸಃ ಕೃತಸ್ಯ ಕುರ್ಯಾನ್ ಮನ ಉಕ್ತಿ ಪಾಣಿಭಿಃ ಧ್ರುವಂ ಸ ವೈ ಪ್ರೇತ್ಯ ನಿರಯಾನುಪೈತಿ ಯೇ ಪ್ರಕೀರ್ತಿತಾ ಮೇ ಭವತಾ ಎಲ್ಲೋಯ್ತು. ಭವತಸ್ತಿಗ್ಮಯಾತನಾಃ ಎಲ್ಲಿದೆ? ಭವತಃ ತಪ್ಪು ಭವತಸ್ತಿಗ್ಮಯಾತನಾಃ ನಚೇದಿಹೈವ ಅಪಚಿತಿಂ ಯಥಾ ಅಂಹಸಃ ಕೃತಸ್ಯ. ತಾನು ಮಾಡಿದ ಪಾಪಕ್ಕೆ ತಕ್ಕಂತೆ ಅಪಚಿತಿ ಪರಿಹಾರವನ್ನು ಮಾಡಿಕೊಡೋದೇ ಹೋದರೆ ಗೊತ್ತಾಯ್ತಾ
ಹಾಗೆ ಉಳಿಸ್ಕೊಂಡ್ರೆ ಮನ ಉಕ್ತಿ ಯಾವ ಪಾಪಗಳು ಎಲ್ಲಿಂದ ಮಾಡಿರಬಹುದು? ಮನ ಉಕ್ತಿ ಪಾಣಿ, ಮನ ಮನಸ್ಸಿನಿಂದ, ಉಕ್ತಿ ಮಾತಿನಿಂದ, ಪಾಣಿ ಕೈಗಳಿಂದ, ಒಟ್ಟು ಕಾಯಿನ ಮಾಡಿರ್ತೀನಿ ಪಾಪ. ಅದೆಷ್ಟು ಕೂಡ ಯೋಚನೆ ಮಾಡಿಬಿಟ್ಟು ಏನೋ ಅನ್ನೋಗೆ ಮಾತಾಡೋ ಯಾರಿಗೂ ಹರ್ಟ್ ಆಗಿಬಿಡುತ್ತೆ ಅದರಿಂದ. ಅವ್ರು ದೊಡ್ಡವರಾಗಿರುತ್ತೆ, ಯಾರಾಗಿದ್ದರೂ ನೋವೇ, ದೊಡ್ಡವರಿಗಾಗಿದ್ರೆ ಭಾಳ ನೋವು ಕೊಡುತ್ತೆ. ಆ ದೃಷ್ಟಿಯಿಂದ ನಮಗೆ ಅನ್ನಿಸ್ತು ಏನೋ ಒಂದು ಕ್ಯಾಶುವಲ್ ಏನೋ ಹೇಳ್ಕೊಟ್ಟು ಏನೋ ಅರ್ಥ ಆಗಿರುತ್ತೆ, ನಾನು ಯೋಚನೆ ಮಾಡಿರೋದಿಲ್ಲ. ಗೊತ್ತಾಯ್ತು? ಆದ್ದರಿಂದ ಏನು ಮಾಡಬೇಕು, ಪ್ರತಿಯೊಂದು ಮಾತು ಮುಗಿಸಿದ ಮೇಲೂ ಕೂಡ ಯಾರಿಗೆ ಹರ್ಟ್ ಆಯ್ತಾ ಅಂತ ಯೋಚನೆ ಮಾಡಬೇಕು ಆ ಬಗ್ಗೆ. ಗೊತ್ತಾಯ್ತಾ? ಹರ್ಟ್ ಆಗಿದ್ದರೆ ಅಲ್ಲೇ ಪರಿಹಾರ ಮಾಡ್ಕೊಂಡ್ಬಿಡ್ಬೇಕು. ಯಾರು ಹೇಳಬೇಕು ಹಾಗೆ ಹೇಳಿಲ್ಲ ಅಂತ ಹೇಳಬೇಕಾದ್ರೆ, ಅದರಾಗಿ ನನಗೆ ಆಗಲಿ ಅಂತಲೇ ಹೇಳೋರು ಬೇರೆ ಇರ್ತಾರೆ, ಅದು ಬೇರೆ. ಹಾಗೆಲ್ಲ ಮಾಡಬಾರ್ದು. ಆದಷ್ಟು ಕೂಡ ಪಾಪಗಳನ್ನು ಹೇಳಿದ ಮನಸ್ಸು ಪಾಪ ಇದೆ, ಆಮೇಲೆ ಇದ್ರ ಪಾಪ ಮನಸ್ಸಿನಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ ಬೇರೆ ಇದೆ, ಗೊತ್ತಿಲ್ಲದೆ ಮಾಡೋ ಪಾಪಗಳು, ಅದೆಲ್ಲ ತಿರುಪತಿಗಳ ಕಾಲಕ್ಕೆ ನೋಡಿದ್ದೇವೆ ಅದನ್ನು. ಆದ್ದರಿಂದ ಮನಸ್ಸು, ಉಕ್ತಿ, ಪಾಣಿ ಮೂರರಿಂದ ಮಾಡತಕ್ಕಂಥ ಕಾಯೇನ ವಾಚ ಮನಸ ಈ ಮೂರು ಪಾಪಗಳನ್ನು ಕೂಡ ಪರಿಹಾರ ಮಾಡಿಕೊಡೋದೇ ಹೋದರೆ ಧ್ರುವಂ ಸವೈ ಪ್ರೇತ್ಯ, ಧ್ರುವಂ ನಿಶ್ಚಿತವಾಗಿ, ಸವೈ ಪ್ರೇತ್ಯ ಅವನು ಸತ್ತ ಮೇಲೆ ನಿರಯಾನು ನರಕಕ್ಕೆ ಹೋಗ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ನರಕ ತಪ್ಪಿಸೋರಿಗೆ ದಾರಿ ಅದು. ಯಾವ ನರಕಗಳು? ಏಕೀರ್ತಿತಾಮೇ ಭವತ ಸ್ತಿಗ್ಮ ಯಾತನ ಹೇಳಿದ್ರಲ್ಲ. ತಿಗ್ಮ ಅಂದರೆ ತೀಕ್ಷ್ಣ, ತಿಗ್ಮ ರಶ್ಮಿತ ಸೂರ್ಯನ ಹೆಸರು, ತೀಕ್ಷ್ಣ ಕಿರಣ. ತೀಕ್ಷ್ಣವಾದ ಯಾತನೆಗಳಿಂದ ಕೂಡ ನರಕಕ್ಕೆ ಧ್ರುವಂ ಹೋಗೇ ಹೋಗ್ತಾನಾದ್ರಿಂದ ಆ ಆ್ಯಂಗಲ್ ಯಾವಾಗಲೂ ಇಟ್ಕೊಂಡಿರ್ಬೇಕು ಅಂತ. ನಚೇದಿಹೈವಾ ಪತಿತಿಂ ಯಥಾಂಹಸ, ಪಾಪಕ್ಕೆ ತಕ್ಕಂತೆ ಪ್ರಾಯಶ್ಚಿತ್ತ ಆಗಲೇಬೇಕು. ಕೃತಶ್ಚ ಕುರ್ಯಾತ್ ಮನವುಕ್ತಿ ಪಾಣಿಭಿ. ಧ್ರುವಂ ಕೆಲಸ ಮಾಡದೇ ಇರೋದು ಒಂದು ಪಾಪ, ಮಾಡೋದಷ್ಟೇ ಅಲ್ಲ ಬಿಡೋದೇ ಒಂದು ಪಾಪ. ಇನ್ನು ಬೇರೆ ಏನೂ ಮಾಡಿಲ್ಲ, ಅವ್ರು ಸಂಧ್ಯಾನೆ ಮಾಡಲಿಲ್ಲ ಅಂತ ತಿಳ್ಕೊಂಬ. ಅತಿಥಿಗಳು ಬಂದರೂ ಮಾತಾಡಿಸಲಿಲ್ಲ. ಅವರು ಧ್ರುವಾಸ ಶಾಪ ಕೊಟ್ಟಿದ್ದು ಅದಕ್ಕೇನೆ, ಅವರೆಲ್ಲ ಅಗಸ್ತ್ಯರು ಶಾಪ ಕೊಟ್ಟಿದ್ದು ಅದಕ್ಕೆ. ಬಂದ ನೋಡಲಿಲ್ಲ, ಮಾತಾಡಲಿಲ್ಲ, ಶಾಪ ಕೊಟ್ಟರು. ಆದರೆ ಅದು ದೊಡ್ಡ ಅಪರಾಧ ಅದೆಲ್ಲ ಕೂಡ. ಅದನ್ನೆಲ್ಲ ಹಾಂ 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 ಏನು ಗೊತ್ತಾಗ್ತಾನೆ ಇಲ್ಲ ಏನ ಹಾಂ ಎಲ್ಲ ಮೊದಲಿಂದನೇ ಕೌಂಟ್ ಆಗುತ್ತೆ. ಸ್ಪೆಷಲ್ ಕೌಂಟ್ ಆಗೋದು 13-14ನೇ ವರ್ಷದಿಂದ ಶುರುವಾಗುತ್ತೆ. ಯಾಕೆ ಮುಂದೆ ಅಕೌಂಟ್ ಅಲ್ಲಿವರೆಗೂ ಡಿಪಾಸಿಟ್ ಮಾಡ್ಬೋದು ನೀವು, ಬಟ್ ಅಕೌಂಟ್ ಮಾಡಬೇಕಾದ್ರೆ ಮೆಚುರಿಟಿ ಬರಬೇಕು. ಇಲ್ಲಿ ಹೋದ್ರಿಲ್ಲ, ಮೆಜಾರಿಟಿ ಬರದೆ ಹೋದರೆ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಇವತ್ತು ವೋಟಿಂಗ್ ಅಥಾರಿಟಿಗೆ ಒಂದಿದೆ ವಯಸ್ಸಿದೆ, ಇದಕ್ಕೆಲ್ಲ ಕೆಲವು ವಯಸ್ಸುಗಳಿರೋದ್ರಿಂದ ಆ ವಯಸ್ಸಿಂದ ಕೌಂಟ್ ಆಗುತ್ತೆ. ಎಲ್ಲಿದೆ ಎಲ್ಲಿದೆ ಇದು ಎಲ್ಲಿ ಬಂದಿಲ್ಲ, ಇದರಲ್ಲಿ ಅದು ಹೇಳಿಲ್ಲ. ನರಕದ ಹೆಸರುಗಳವು ವಯಸ್ಸು ಸಾವಿತ್ತು, ದಂದ ಶುಕ ಅಂದರೆ ಹಾವುಗಳಿಂದ ಕಚ್ಚಿಸೋದು ನರಕಗಳು, ಭಯಂಕರ. ಹೌದು, ಅದೆಲ್ಲ ಹೇಳಿದ್ದಾರೆ. 28 ನರಕದಲ್ಲಿ ಅದು ಬಂದಿದೆ. ಎಷ್ಟು ಹೇಳಿ, ಏತಾವತಾಲಂ ಅಘ ನಿರ್ಹರಣಾಯ ಪುಂಸಾಂ ಸಂಕೀರ್ತನಂ ಭಗವತೋ ಗುಣಕರ್ಮ ನಾಮ್ನಾಂ ವಿಕೃಷ್ಯ ಪುತ್ರ ಭಗವಾನ್ ಯದಜಾಮಿಳೋಪಿ ನಾರಾಯಣೇತಿ ಮ್ರಿಯಮಾಣ ಇಯಾಯ ಮುಕ್ತಿಂ. ಇವತ್ತು ಬೃಹಸ್ಪತ್ಯಾಚಾರ್ಯರು ಬಂದಾಗ ಹೇಳಲಿಲ್ಲ, ಬೇಸರ ಹೋಗಿ ಮನೆಗೆ ಹೋಗಿ ಹೋದ್ರೆ ಕೇಳಕ್ಕೆ ಹೋದರು. ಅವ್ರಿಗೆ ಬೇಜಾರು ಬಿಡ್ಲಿಕ್ಕೆ ಸಿಗಲೇ ಇಲ್ಲ. ಆಮೇಲೆ ಏನೇನೋ ಆಗೋಯ್ತು ಅದರಿಂದಾಗಿ. ಅಂದರೆ ಏನು ಇಲ್ಲ, ಬೈದಿಗೇನು ಮಾಡಿಲ್ಲ ಅವರು, ಡ್ಯೂ ರೆಸ್ಪೆಕ್ಟ್ ಕೊಡಬೇಕಾಗಿತ್ತು, ಕೊಡಲಿಲ್ಲ ಅಷ್ಟೇ. ಆಮೇಲೆ ಅರ್ಥ ಮಾಡಿಕೊಂಡ್ರು, ಅವ್ರು ಸಣ್ಣವಾದ ಯೋಚನೆ ಮಾಡಲಿಲ್ಲ, ಸೀದಾ ಅವ್ರ ಮನೆಗೆ ಹೋದರು ಕೆಡೋದಕ್ಕೋಸ್ಕರ. ಆದರೂ ಕೂಡ ಏನಾಯಿತು, ಏನೇನಾಗಿ ಕೇಳಿದ ಹೋಗಿ ಇನ್ನೇನಾಗ್ಬೋದಾಗಿತ್ತು. ಆ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕಲ್ಲ. ಕೆಲವಕ್ಕೆ ಆ ಥರ ಆಗುತ್ತೆ. ಕೆಲವರೆಲ್ಲ ಇದಾಗಿದ್ದು ಬಿಟ್ಟರೆ ತಕ್ಷಣ ಬಂದು ಹೇಳ್ತಾರೆ. ಎಷ್ಟೊತ್ತ ಆಫೀಸ್ ಕಾಲೇಜಲ್ಲಿ ಇದ್ದಾಗಲೂ ಕೂಡ ಮತ್ತೆ ಕೆಲವರು ಬಂದು ತಕ್ಷಣ ಬಂದು ಸಾರಿ ಅಂತ ಹೇಳೋದು, ಬಂದು ಏನೋ ತಪ್ಪು ತಿಳ್ಕೊಂಡಿರ್ತಾರೆ, ಸಾರಿ ಅಂತ ಹೇಳೋದವರಿದ್ದಾರೆ ಪ್ರಿನ್ಸಿಪಾಲ್ಗಳೆಲ್ಲ ಬಂದು. ಅಂದರೆ ಅದು ಬೇರೆ ಏನೋ ಹೇಳಿಬಿಟ್ಟು ಏನೋ ಅರ್ಥ ಆಯಿತು ಅಂತ ಕಾಣಿಸುತ್ತೆ ಅಂತ ಹೇಳ್ಕೊಂಡು ಬಂದುಬಿಡ್ತಾರೆ. ಅದು ಅಂದರೆ ಬೇರೆ ಜನಗಳಲ್ಲಿ ಇದು ತುಂಬ ಜಾಸ್ತಿ ಇದೆ ನಮಗಿಂತ. ವಾಪಪ್ರಜ್ಞೆ ಅವರಲ್ಲಿ ಅಂದರೆ ಪರಿಹಾರ ಮಾಡ್ಕೋಬೇಕು ಅಂಬೋದ್ರ ಬಗ್ಗೆ ಜನಗಳು ಬೇರೆಯವರು ಭಾರಿ ಯೋಚನೆ ಮಾಡ್ತಾರೆ. ಅದ್ರ ಭಾರಿ ಕೆಟ್ಟ ಗುಂಪಿರ್ಬೋದು, ಬಟ್ ಒಳ್ಳೆಯವರು ಬೇಕಾಷ್ಟು ಜನ ಇದ್ದಾರೆ. ಏತಾವತಾಲಂ ಅಘ ನಿರ್ಹರಣಾಯ ಪುಂಸಾಂ. ನಮಗೇನೂ ಗೊತ್ತಿಲ್ಲ, ಪಾಪ ಎಲ್ಲ ಮಾಡ್ಕೊಂಡಂತೂ ಆಯಿತು, ಇನ್ನೂ ಉಳಿದಿರ್ಬೋದು, ಹೇಳೋಕ್ಕಾಗೋದಿಲ್ಲ, ಎಷ್ಟಂತ ಮಾಡ್ಕೊಳಕ್ಕಾಗತ್ತೆ. ಇದಕ್ಕೆ ಫೈನಲ್ ಏನು ಅಂದರೆ ಪರಮಾತ್ಮ ನಾಮ ಸಂಕೀರ್ತನೆ ಮಾಡೋದು. ಪುಂಸಾಂ ಸಂಕೀರ್ತನಂ ಭಗವತೋ ಗುಣಕರ್ಮ ನಾಮ್ನಾಂ. ಭಗವತ ಗುಣಕರ್ಮ ನಾಮ ಭಾಗವತದಲ್ಲಿ ಹೀಗೆ ಬಂದಿದೆ. ಜನ್ಮಕರ್ಮ ಚ ಮೇ ದಿವ್ಯಂ ಯೋಗಂ ಯೋಗತ್ಯ ತತ್ವತಃ ತ್ಯಕ್ತಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಗುಣ ನಾಮ ಹೆಸರು, ಕರ್ಮ ಅಂತ ಹೇಳಿದರೆ ಅವ್ರು ಮಾಡಿದ ಕೆಲಸಗಳು, ಕಂಸವಧೆ ಇತ್ಯಾದಿ ಎಲ್ಲ ನೆನ್ಪಡ್ಕೊತ ಹೋಗಿಬಿಟ್ರೆ ಏನಾಗುತ್ತದ
ಪಾಪ ಪರಿಹಾರಕ್ಕೆ ಸಾಧನ ಆಗುತ್ತೆ. ವಿಕೃಷ್ಯ ಅದು ದೃಷ್ಟಾಂತ ಬೇಕಲ್ಲ ಅಂದರೆ ಅಜಾಮಿಳೋಪಿ ಎಷ್ಟು ಪಾಪ ಮಾಡಿದವನು, ಆದರೆ ಪುತ್ರಂ ವಿಕೃಷ್ಯ ನಾರಾಯಣ ಅಂತ ಕರೆಯಕ್ಕೆ ಹೋಗಿ ಎಲ್ಲ ಪಾಪ ಆಡ್ಕೊಂಡ್ಬಿಟ್ಟನಲ್ಲ. ಆದ್ದರಿಂದ ನಾರಾಯಣೇತಿ ವ್ರಿಯಮಾಣ ಇಯಾಯ ಮುಕ್ತಿಗೆ ಹೊರಟಾದ್ದರಿಂದ ಇದು ಅದರ ಬರೀ ಇದೊಂದೇ ಮಾಡಿದರೆ ಸಾಲದು, ಎಲ್ಲ ಮಾಡಿಕೊಂಡು ಕೊನೆಗೆ ಹೇಳಬೇಕು. ಮಧ್ಯೆ ಮಂತ್ರ ತರಳ ರೋಪ ಪ್ರಾಶ್ಚಿತ್ತಾರ್ಥಂ ನಾಮತ್ರ ಸಂಧ್ಯಾವಂದಿ ಪ್ರಾಶ್ಚಿತ್ತಾರ್ಥ ರೋಪ ಪ್ರಾಶ್ಚಿತ್ತಾರ್ಥಂ ಇಲ್ಲ. ಕೆಲಸ ಮಾಡಿ ಅದರಲ್ಲಿ ಲೋಪ ಬಂದರೆ ಅದು ಪರಿಹಾರ ಇದೆ. ಪ್ರಾಯೇಣ ವೇದ ತದಿದಂ ನ ಮಹಾಜನೋಯಂ ದಿವ್ಯಾ ವಿಮೋಹಿತಮತಿ ಬತ ಮಾಯಯಾಲಂ ತ್ರಯ್ಯಾಂ ಜಡೀಕೃತವತಿರ್ಮಧುಪುಷ್ಪಿತಾಯಾಂ ವೈತಾನಿಕೆ ಮಹತಿ ಕರ್ಮಣಿ ಯುಜ್ಯಮಾನಃ. ಪ್ರಾಯೇಣ ವೇದ ಯದಿ ತದಿದಂ ನ ಮಹಾಜನೋಯಂ, ಮಹಾಜನ ಹೆಚ್ಚಿನ ಜನಗಳಿಗೆ ಒಂದು ವಿಷಯ ಗೊತ್ತಿಲ್ಲ. ಏನದು? ದೇವ್ಯಾ ವಿಮೋಹಿತಮತಿ, ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಮೂವತ್ತುವರೆಗೆ ಮಾಯಯ ಅಲಂ ದೈವ್ಯಾ ಮಾಯಯ ಅಲಂ ವಿಮೋಹಿತಮತಿ ಬತ ತ್ರಯ್ಯಾಂ ಜಡೀಕೃತಮತಿ. ಅವನಿಗೆ ವೇದಾದಿಗಳನ್ನು ಓದೋದೇ ಇಲ್ಲ, ಓದೋದಿಲ್ಲ, ಕೇಳೋದು. ಅಕಸ್ಮಾತ್ ಕೇಳಿದರೆ ಎಲ್ಲಿ ಅಟ್ರಾಕ್ಟ್ ಆಗ್ತಾನೋ ಅವನು? ಮಧುಪುಷ್ಪಿತಾಯಾಮ್, ಫಲದಲ್ಲಿ ಅಟ್ರಾಕ್ಟ್ ಆಗಿಬಿಡ್ತಾನೆ. ಮಾಡದೇ ಇರೋದೊಂದು ತಪ್ಪು, ಫಲದಲ್ಲಿ ಡೈವರ್ಟ್ ಆಗೋದೊಂದು ತಪ್ಪು. ವೈತಾನಿಕೆ ಮಹತಿ ಕರ್ಮಣಿ ಯುಜ್ಯಮಾನ. ಹೀಗಾಗಿ ಅವನೇನಾದ ಕೊನೆಗೆ ಬಂಧಕವಾದ ಫಲ ಕೇಳಿದ ಕರ್ಮಗಳೆಲ್ಲ ಬಂಧಕನೇ. ಗೊತ್ತಾಯ್ತಾ? ರೆಮ್ಯುನರೇಷನ್ ಕೇಳ್ತಾನೆ, ಕೆಲಸ ಸರಿ ಮಾಡಬೇಕು, ಮಾಡದೆ ಹೋದ್ರೂ ಮಾಡಬೇಕು, ಆಗಂತೂ ಮಾಡಲೇಬೇಕಾಗತ್ತೆ. ಹೀಗಾಗಿ ಭಾರಿ ಪಾಪಕ್ಕೆ ಗುರಿ ಆಗ್ತಾನೆ. ಆದ್ದರಿಂದ ಪಾಪಗಳು ಎಲ್ಲೇ ಆಗುತ್ತೆ ಎಂಬುದು ಕುತ್ರ. ಪಾಪಕ್ಕೆ ಫಲ ಕೇಳೋದೇ ಒಂದು ಪಾಪ, ಅಲ್ಲಿಂದ ಶುರುವಾಯಿತು. ಫಲ ಕೇಳಿದ್ದೇ ಒಂದು ಪಾಪ, ಅದಕ್ಕೆ ಸಂಬಂಧಪಟ್ಟಂತೆ ಏನೇನಿದೆಯೋ ಅದೆಲ್ಲ ಶುರುವಾಗುತ್ತೆ. ಯಾವಾಗ ಮಾತು ಶುರುವಾದರೆ ಶುರು ಮಾಡಿ ಏನೇ ಮಾಡಿದ್ದೀನಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಸರೆಂಡರ್ ಆಗೋದು ಬೇರೆ, ಮಾತು ಬೆಳೆಸಿದಷ್ಟು ಏನಾಗುತ್ತದ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಾ. ಆದ್ದರಿಂದ ಅಂಥ ಕೆಲಸ ಮಾಡೋದಕ್ಕೆ ಹೋಗಬಾರ್ದು. ಭೂತಾನಿ ವಿಷ್ಣೋ ಸುರಪೂಜಿತಾನಿ ದುರ್ದರ್ಶ್ಯ ಲಿಂಗಾನಿ ಮಹಾದ್ಭುತಾನಿ ರಕ್ಷಂತಿ ತದ್ಭಕ್ತಿ ಮತಃ ಪರೇಭ್ಯೋ. ಇನ್ನೊಂದು ಬಿಟ್ಟೋಯ್ತಾ ಯಾವುದು? ಹಾಂ. ಏವಂ ವಿಮೃಶ್ಯ ಸುಧಿಯೋ ಭಗವತ್ಯನಂತೆ ಸರ್ವಾತ್ಮನ ವಿದತಥೆ ಖಲು ಭಾವಯೋಗಂ ತೇಮೇನ ದಂಡಮರ್ಹಂತ್ಯಥ ಯದ್ಯಮೀಶಾಂ ಶಾತ್ಪಂಚಪಾತಕಂ ತದಪಿ ಹಂತಿ ಉರುಗಾಯವಾದಃ. ಏವಂ ವಿಮೃಶ್ಯ ಸುಧಿಯಃ, ಇಷ್ಟೆಲ್ಲ ಯೋಚನೆ ಮಾಡಿಬಿಟ್ಟು ಯಮದೇವರ ಮಾತಿದೆ. ಸುಧಿಯಃ ಭಗವತಿ ಅನಂತೆ ಸರ್ವಾತ್ಮನ ವಿದತತೆ ಖಲು ಭಾವಯೋಗಂ. ಅದಕ್ಕೆ ಒಂದು ಗಟ್ಟಿ ಮಾಡ್ಕೊತಾರೆ. ದೇವರಲ್ಲಿ ಭಕ್ತಿಯೋಗ ಬಂತು ಅಂದರೆ ಫಸ್ಟ್ ಪಾಪ ಮಾಡೋದೆಲ್ಲ ಬಿಟ್ಟು ಹೋಗ್ಬಿಡು. ಗೊತ್ತಾಯ್ತಾ? ಸಂಧ್ಯಾವಂದನೆ ಮಾಡ್ತಾ ಕೂತ್ಕೊಂಡು ಬಂದು ಸಂಧ್ಯಾವಂದನೆ ಮಾಡ್ತಾ ಕೂತ್ಕೊಂಡ, ಅಷ್ಟೊತ್ತು ಪಾಪ ಮಾಡೋ ತಪ್ಪೇ ಇಲ್ಲ. ಅರ್ಥ ಆಯ್ತಾ? ಈಗ ದೇವ್ರ ಪೂಜೆ ಮಾಡ್ತಾ ಕೂತ್ಕೊ, ಏನೋ ಮಾಡಿರಲಿ, ಏನೋ ಯೋಚನೆ ಮಾಡೋ ತಪ್ಪೇ ಇಲ್ಲ. ಆಮೇಲೆ ಅಷ್ಟಾದ್ರೂ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಡೈಲಿ ಯಾಕೆ ಹಾಕ್ತಾರೆ ಹಿಡಿಯೋಣಂತೆ? ಹೊರಗಿದ್ರು ಪಾಪ ಮಾಡ್ತಾರೆ, ಒಳಗೆ ಹಾಕ್ತಾರೆ. ಅದೇ ರೀತಿಯೇ ನಾವು ಕೆಲವು ಒಳ್ಳೆ ಕೆಲಸ ನಾವೇ ನಾವು ಬಂದರೆ ಕೆಲವು ಕಮಿಟ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತಾಗ ಅಷ್ಟೊತ್ತು ಪಾಪ ಹೊಡಿಯುತ್ತೆ. ಆ ಪಾಪ ಮಾಡೋದು ಈ ರೀತಿ ಅದೊಂದು ಉಪಯೋಗ. ಹುಡುಗರು ಜಾಸ್ತಿ ಕಳಿಸೋ ಮನೆಯಲ್ಲಿ ಸ್ವಲ್ಪ ಗಲಾಟೆ ಕಡಿಮೆ ಆಗುತ್ತೆ, ಅದು ಕಳಿಸ್ಕೊಡ್ತಾರಲ್ಲ, ಅವ್ರು ಓದಲಿ ಬಿಡಲಿ, ಮನೆಯಲ್ಲಂತೂ ಫ್ರೀ ಆಗಿರ್ಬೋದು. ಅನೇಕ ಅಡ್ವಾಂಟೇಜ್ ಒಂಥರ ಪ್ರತಿಯೊಂದರಲ್ಲೂ ಒಂದು ಅಡ್ವಾಂಟೇಜ್ ಕಾಣಬಹುದು. ಬಡಿಸೋದು ತಡ ಆಯ್ತು, 2 ಶ್ಲೋಕ ಹೇಳ್ತಾ ಕೊಡ್ತಾರೆ, ಅನುಕೂಲ ಆಯ್ತು ನನಗೆ. ಆ ಪುಣ್ಯ ಬರ್ತಾ ಇಲ್ಲ. ಬೈಯತ್ತಾ ಕೊಡೋದ್ರ ಬದಲು 4 ಶ್ಲೋಕ ಹೇಳಿದ್ರಾಗ ಅವ್ರು ಬರೋವರೆಗೂ ಕೂಡ ಆ ರೀತಿ ಆಗ್ಬೋದು. ಸುಮ್ಮನೆ ಅದೊಂದು ಅಷ್ಟೇ. ಅದು ಮನೆಗಿದ್ದ ಪಾಪ ಒಂದು ಎನಿಸ್ತೆ, ಮನೆಗಿದ್ದೇ ಒಂದು ಪಾಪ, ವಿಚಾರ ಬೇರೆ. ಆಫೀಸು ತಪ್ಪಾಗಿರ್ತ, ಪರೀಕ್ಷೆಗೂ ಪರೀಕ್ಷೆಗೆ ಹೋದರೆ ಒಂದು ಮುಗಿದೋಯ್ತು ಅಲ್ಲಿಗೆ. ದೊಡ್ಡ ಪಾಸಾಗೋ ಚಾನ್ಸ್ ಕೂಡ ಇರೋದಲ್ಲ. ಅರ್ಥ ಆಗಲಿಲ್ಲ. ಎಷ್ಟು ಬೇಕೋ ಅಷ್ಟು ಮಾಡಿದರೆ ತಪ್ಪಲ್ಲ. ಹೆಚ್ಚು ಮಾಡೋದು ಅಪರಾಧನೇ, ಊಟ ಹೆಚ್ಚು ಮಾಡೋದು ಅಪರಾಧನೇ. ಅರ್ಥ ಆಯ್ತಾ? ಒಂದು ತುತ್ತು ಹೆಚ್ಚಿದ್ರು ಕೂಡ ಇನ್ಯಾರು ತುತ್ತಿಂದ ಲೆಕ್ಕ ಅವನು. ಇವನು ಅದಕ್ಕೆ ಇವ್ರಿಗೆ ಬೆಳೀತಾ ಹೋಗುತ್ತೆ, ಉಳಿದ್ರೆ ಇಲ್ದಾಗತ್ತೆ. ಉಳಿಸ್ಬೇಕದು. ಅಂದರೆ ನೆಸಿಟಿ ಇಲ್ಲ ಅವರಿಗೆ. ಕೆಲವರು ಇನ್ನೊಬ್ರು ತಿಂತಾರಲ್ಲ ತಿಂದು ಬಿಡ್ತಾರೆ, ಅವ್ರಿಗೆ ಇಲ್ದ ಮಾಡಬೇಕು ಅಂತ ಹಾಗೆಲ್ಲ ಮಾಡಬಾರದು. ಅದಕ್ಕೆ ನಾವು ಬಿಟ್ಟರೆ ಅದು ಎಲೆ ಜಲ್ದಿ ಏನು ತಪ್ಪಿಲ್ಲ. ಅದು ತಿಂದು ಹೊಟ್ಟೆ ಕೆಡ್ಸ್ಕೊಳ್ಳೋದಕ್ಕಿಂತ ಅಲ್ಲಿ ಬಿಟ್ಟರೆ ಅನ್ನ ಕೆಡುತ್ತೆ. ಬಟ್ ಪ್ರಾಣಿಗಳು ಬಿಡೋದು ತಿಂದಾಕ್ಬಿಡುತ್ತೆ. ಅಂದರೆ ಯಾವಾಗಲೂ ಪಾಸಿಟಿವ್ ನೋಡೋದನ್ನು ಅಭ್ಯಾಸ ಮಾಡಬೇಕು. ವೈತಾನಿಕಂ ಏವಂ ವಿರುಷ್ಯ ಸುಧಿಯ ಭಗವತ್ಯನಂತೆ ಸರ್ವಾತ್ಮನ ವಿದತತೆ ಖಲು ಭಾವಯೋಗಂ ದೇವೇನ ದಂಡಮರ್ಹಂತಿ. ಅದಕ್ಕೆ ನಾವರಿಗೆಲ್ಲ ದಂಡ ಕೊಡೋದಿಲ್ಲ. ಈ ರೀತಿ ಮಾಡಿದವರಿಗೆ ದಂಡ ಕೊಡೋದಿಲ್ಲ. ಎಷ್ಟೋ ಸರ್ತಿ ಏನೋ ಮಾಡೋಕ್ಕೆ ಅಂಥವ್ರು ಹೆಸರು ಹೇಳಿ ಅಂಥವ್ರು ಕೊಡೆಯೋರು ಹಚ್ಬಿಟ್ಟು ಏನು ಮಾಡ್ತಾರೆ, ಏನೇನೋ ಚೇಂಜಸ್ ಆಗಿಬಿಡುತ್ತೆ. ಅವ್ರ ಹೆಸರು ಹೇಳಿದ್ದಕ್ಕೇನೆ
ಅವ್ನು ಸುಮ್ಮನೆ ಸುಮ್ಮನೆ ಹೇಳಿರ್ತಾನೆ ಕೆಲವು ಸಲ, ಅದು ಅದು ವರ್ಕ್ ಆಗಿಬಿಡುತ್ತೆ. ಸರಿಯಾಗಿ ಹೇಳಿದ್ರಂತರೂ ದೇವ್ರ ಕಡೆ ಸರಿ, ತಪ್ಪು ಹೇಳಿದ್ರೆ ವರ್ಕ್ ಆಗಲ್ಲ, ಸರಿಯಾಗೇ ಹೇಳಬೇಕು. ಶಾತ್ಪಾತಕಂ ತದಪಿ ದಂಹಂಚುರುಗಾಯವಾದ, ಎಷ್ಟೇ ಪಾಪ, ಉರುಗಾಯ ಅಂದರೆ ಪರಮಾತ್ಮ, ಉರುಧಾಗೀಯೇತಿ ಉರುಗಾಯ, ಆ ಥರ ವಾದ, ಆ ಥರ ಬಗ್ಗೆ ಏನು ಮಾತಾಡ್ತೇವಲ್ಲ ಅದೆಲ್ಲ ಪಾಪಕ್ಕೂ ಪರಿಹಾರ ಕೊಡುತ್ತೆ. ಭೂತಾನಿ ವಿಷ್ಣೋ ಸ್ವರಪೂಜಿತಾನಿ ದುರ್ದಶಲಿಂಗಾನಿ ಮಹಾದ್ಭುತಾನಿ ರಕ್ಷಂತಿ ತದ್ಭಕ್ತಿ ಮತಃ ಪರೇಭ್ಯೋ ಮತ್ತಶ್ಚ ಮರ್ತ್ಯಾನಥ ಸರ್ವತಶ್ಚ. ಭೂತಾನಿ ವಿಷ್ಣೋ ಸ್ವರಪೂಜಿತಾನಿ ದುರ್ದರ್ಶಲಿಂಗಾನಿ ಮಹಾದ್ಭುತಾನಿ, ದೇವತೆಗಳು ಆರಾಧನೆ ಮಾಡತಕ್ಕಂಥ ಪರಮಾತ್ಮನ ಏನು ಇದಿದೆ, ದೊಡ್ಡ ದೊಡ್ಡ ದೇವತೆಗಳಿದ್ದಾರೆ ಬ್ರಹ್ಮಾದಿಗಳು, ಅವರು ಮತ್ತು ಸನ್ನಿಧಾನ ಇರತಕ್ಕಂಥ ಸ್ಥಳಗಳು ಅವೆಲ್ಲ ರಕ್ಷಂತಿ ತದ್ಭಕ್ತಿ ಮತಃ ಪರೇಭ್ಯ. ಯಾರು ದೇವತಾ ಪೂಜೆ ಎಲ್ಲ ಮಾಡಿರ್ತಾನಲ್ಲ, ದೇವತೆಗಳು ಇವನ ಪರವಾಗಿ ಏನು ಮಾಡ್ತಾರೆ, ಅನುಗ್ರಹ ಪ್ರಾರ್ಥನೆ ಮಾಡ್ತಾರೆ. ಅದು ಬುಚ್ಚಿಗುಂದರಾಜನ ಕಾಲಕ್ಕೆ ಬಂದಿದೆ. ಅಥವಾ ವರ ಕೇಳಿ ನಡ್ಕೊಂಡ್ಬಿಟ್ಟ ಅಂತ ವರನ, ಇವ್ರು ಹೋದರು ಎಂಥ ವರ ಕೇಳಿಬಿಟ್ಟಿದ್ದಾರೆ ಸ್ವಾಮಿ, ನಾವು ಕೂಡ ಎಬ್ಸಾಗಿಲ್ಲ ಅಂತ ವರ ಕೊಟ್ಬಿಟ್ಟಿದ್ದಾರೆ. ಅವ್ರು ಎಬ್ಸಾಗಿಲ್ಲ, ಎಬ್ಸಿದವ್ರು ಸಾಯಲಿ ಅಂತ ಹೇಳಿರೋದ್ರಿಂದ ಅವರು ಎಬ್ಸಾಗಿಲ್ಲ. ಅದಕ್ಕೆ ನೀರು ಬಂದು ಉದ್ಧಾರ ಮಾಡಬೇಕು ಅಂತ ಇವರು ಪ್ರಾರ್ಥನೆ ಮಾಡ್ತಾರೆ. ನ ದೇವತೋಷಣಂ ವೃಥ, ದೇವತಾರಾಧನೆ ಎಂದೂ ವ್ಯರ್ಥ ಆಗೋದೇ ಇಲ್ಲ. ಸಾಮಾನ್ಯ ಉಪಕಾರ ಮಾಡಿದವರೇ ಏನು ಬೇಡ ಅಂದ್ರೆ ಏನೋ ಮಾಡ್ತೀವಿ ಅಂತ ಬರ್ತಾರೆ, ದೇವತೆಗಳು ಬಿಡ್ತಾರ. ಆ ದೃಷ್ಟಿಯಲ್ಲಿ ನಮ್ಮ ಪರವಾಗಿ ಮಾತಾಡ್ತಾರೆ ಅವರು. ಆದ್ದರಿಂದ ಭೂತಾನಿ ಬ್ರಹ್ಮಾದಿ ದೇವತೆಗಳು ಕೂಡ ಏನು ಮಾಡ್ತಾರೆ, ಅನುಗ್ರಹವನ್ನು ಮಾಡ್ತಾರೆ. ತಾನಾನಯಧ್ವಮಸತೋ ವಿಮುಖಾನ್ ಮುಕುಂದ ಪಾದಾರವಿಂದ ಮಕರಂದ ರಸಾದಜಸ್ರಂ ನಿಷ್ಕಿಂಚನೈ ಪರಮಹಂಸಕುಲೈ ರಸಜ್ಞೈ ಜುಷ್ಟಾದ್ಗೃಹೇ ನಿರಯವರ್ತ್ಮನಿ ಬದ್ಧತೃಷ್ಣಾನ್. ಮತ್ತು ಯಾರನ್ನು ಕರ್ಕೊಂಬರ್ಬೇಕು ಇಲ್ಲಿಗೆ ಅಂತ ಯಮದೇ ಹೇಳ್ತಾರೆ. ಅಲ್ಲಿದೆ ಜಾಮಣ ಪ್ರಸಂಗದ ಮಾತೆ ಯಮದೇವರು. ತಾನಾನಯಧ್ವಂ ಅಸತಃ, ಇಂಥವ್ರನ್ನ ಕರ್ಕೊಂಬರಕ್ಕೆ ಹೋಗಬೇಡಿ, ನನ್ನ ಬಳಿ ಇಂಥವ್ರನ್ನ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ವಿಮುಖಾನ್ ಮುಕುಂದ ಪಾದಾರವಿಂದ ಮಕರಂದ ರಸಾತ್ ವಿಮುಖಾನ್, ಪರಮಾತ್ಮನ ಪಾದಾರವಿಂದದ ಒಂದು ಮಕರಂದ ಇದೆಯಲ್ಲ, ಅದಕ್ಕೆ ವಿಮುಖರಾಗಿರ್ತಾರಲ್ಲ ಅವ್ರನ್ನ ಕರ್ಕೊಂಡು ಬನ್ನಿ. ನಿಷ್ಕಿಂಚನೈ ಪರಮಹಂಸ ಕುಲೈ ರಸಜ್ಞೈ ಜುಷ್ಟಾದ್ಗೃಹೇ ನೆರೆಯವರ್ತ್ಮನಿ ಬದ್ಧ ತೃಷ್ಣಾನ್. ಯಾರವರು? ನರಕದ ಹಾದಿ ಹಿಡಿತಕ್ಕಂಥ ಜನ. ಯಾವುದದು? ಪರಮಹಂಸ ಕುಲೇ ರಸಜ್ಞೈ ನಿಷ್ಕಿಂಚನೈ ಜುಷ್ಟಾತ್ ಗೃಹೇ ನೆರೆಯವರ್ತ್ಮನಿ ಬದ್ಧ ತೃಷ್ಣಾನ್ ಅಂತ ಒಳ್ಳೆ ಜಾಗ ಬಿಟ್ಟುಬಿಟ್ಟು, ಒಳ್ಳೊಳ್ಳೆ ಅವಕಾಶ ಇದ್ದ ಕಾಲಕ್ಕೆ ಕಳ್ಕೊಂಡು ಬಿಟ್ಟು ಪಾಪದ ಹಾದಿಯಲ್ಲಿ ಬದುಕ್ತಾರಲ್ಲ ಬದ್ಧ ತೃಷ್ಣರು. ಫಲಾಸೆ ಮೊದಲಾದವುಗಳ ಬಗ್ಗೆ ಒಂದು ಎರಡು ಮಾಡ್ತಾರೆ. ಮೊದಲು ಫಲದ ಬಗ್ಗೆ ಆಸೆ, ಮತ್ತು ಅದನ್ನು ಮತ್ತೆ ರಿಪೀಟ್ ಮಾಡ್ತಾ ಹೋದ ಅತ್ಯಾಸೆ. ಇವತ್ತು ಲಂಚ ತೊಗೊಳ್ಳೋದೇ ತಪ್ಪು, ಗೊತ್ತಾಯ್ತಿಲ್ಲ. ಅದರಲ್ಲೂ ಭಾರಿ ತೊಗೊಳೋದು, ಯಾರ ಹತ್ರ ತೊಗೊಳೋದು, ಎಲ್ಲ ದೇವಸ್ಥಾನದ ದುಡ್ಡು ತೊಗೊಳೋದು, ಅದು ಪಾಪ ವೆರೈಟಿ ಎಷ್ಟುತ್ತಾ ಹೋಗುತ್ತೆ. ಮಿನಿಮಮ್ ಪಾಪದಿಂದ ಶುರುವಾಗಿಬಿಟ್ಟು ಅಲ್ಲೇ ಬೆಳೀತಾ ಹೋಗಿಬಿಡುತ್ತೆ ಪಾಪ. ಅದಕ್ಕೆಂದು ಅವಕಾಶ ಕೊಡಬಾರದು. ಅವ್ರು ಯಾರು ಹೇಗೆ ನಮಗೆ ಹೇಗೆ ಗೊತ್ತಾಗಬೇಕು ಅವ್ರು ಹಾಗಿದ್ದಾರೆ ಇಲ್ಲ ಅಂತ ಹೇಳಿಬಿಟ್ಟು. ಜಿಹ್ವಾನಭಕ್ತಿ ಭಗವದ್ ಗುಣನಾಮಧೇಯಂ ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯನೋ ನಮತಿ ಯಚ್ಚಿರ ಏಕದಾಪಿ ತಾನಾನಯಧ್ವಮಸತೋ ಅಕೃತ ವಿಷ್ಣು ಕೃತ್ಯಾನ್. ಜಿಹ್ವಾನಭಕ್ತಿ ಭಗವದ್ ಗುಣ ನಾಮಧೇಯಂ, ಯಾರ ನಾಲಿಗೆಯಲ್ಲಿ ಪರಮಾತ್ಮನ ನಾಮೋಚ್ಚಾರಣೆ ನಡೆದಿಲ್ವಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಈಗ ಹೇಳಿರ್ತಾರೆ ರಾಷ್ಟ್ರಗೀತೆ ಹಾಡ್ತಿರ್ತಾರೆ ತಿಳ್ಕೊಂಬೇಡ, ಇವ್ರು ಎದ್ದೆತ್ಕೊಳ್ಳೋದು ಅದೊಂದು ಅಪರಾಧ. ಎದ್ದೆದ್ದು ಅಪರಾಧ ಡಿಸ್ಮಿಸ್ ಆಗ್ಬೋದು ಬೇಕಾದ್ರೆ. ಅವನು ರಾಷ್ಟ್ರಕ್ಕೆ ಭಕ್ತಿ ಇಲ್ಲ ಅವನಿಗೆ, ಮುಗಿದೋಯ್ತು. ಅದಕ್ಕೆ ಯಾರಿಗೆ ಪರವಾಗಿಲ್ಲ ಬೆಳೀತಾರಾಗಿಲ್ಲ, ಅದಕ್ಕೆಲ್ಲ ಅಪರಾಧನೇ ಅದು, ದೊಡ್ಡ ದೊಡ್ಡ ಅಪರಾಧ. ಅದೇ ರೀತಿಯಲ್ಲಿ ತಾನು ಹೇಳ್ತಾ ಇಲ್ಲ, ಏನೋ ಮಾತಾಡ್ತಾ ಕೂತಿರ್ತಾನೆ, ಎದ್ದು ನಿಂತ್ಕೊಂಡಿದ್ರೆ ಮಾತಾಡ್ತಾ ಕೂತಿದ್ದಾನೆ, ಎಲ್ಲೋ ನೋಡ್ತಾನೆ, ಇವೆಲ್ಲ ಅಪರಾಧಗಳೇ. ಮತ್ತೆ ತಪ್ಪು ಹೇಳ್ತಾರೆ, ಅದು ಅಪರಾಧನೇ. ಆ ದೃಷ್ಟಿಯೊಳಗೆ ಜಿಹ್ವಾನಭಕ್ತಿ ಭಗವದ್ಗುಣ ನಾಮಧೇಯಂ ಚೇತು. ಎಷ್ಟು ಪಾಕಿಸ್ತಾನ ಜಯವಾಗಲಿ ಅಂತ ಕೂಗಿದ್ದಕ್ಕೆ ಕೇಳಿದ ಹಾಕಿಲ್ಲ ಅವರೆಲ್ಲ ಕೂಡ. ಇವ್ರಿಗೆ ಹೇಳಲಿಲ್ಲ, ಅದೇ ಜಯವಾಗಲಿ, ಅವನೇನು ಅದೇ ಬಿಡಲಿಲ್ಲ, ಅವಕಾಶ ಇಲ್ಲ. ದೊಡ್ಡ ಅಪರಾಧ ಅದು, ದೇಶದ್ರೋಹಿ ಅಂತಲೇ ಅವನಿಗೆ ಹೆಸರು. ಆ ರೀತಿಯಲ್ಲಿ ಅನ್ಯ ದೇವತೆಗಳಿಗೆ ಸ್ವಾತಂತ್ರ್ಯನ ಹೇಳೋದು ತಪ್ಪೆ, ಗೊತ್ತಾಯ್ತಾ. ಅದರಲ್ಲಿ ಪಾಲ್ಗೊಳ್ಳೋದು, ಇದರಲ್ಲಿ ಪಾಲ್ಗೊಳ್ಳದೇ ಇರೋದು ತಪ್ಪೆ. ಮುಖ್ಯವಾಗಿ ಇದರೊಳಗೆ ಚೇತಶ್ಚರ ಸ್ಮರತಿ ತಚ್ಚರಣಾರವಿಂದಂ, ಯಾರ ಮನಸ್ಸು ದೇವರ ಪಾದಕ ಮರಗಳನ್ನು ನೆನೆಸೋದಿಲ್ಲಲ್ಲ ಅವ್ರನ್ನ ಕರ್ಕೊಡ್ಬೇಕು. ಅದಕ್ಕೆ ತದ ಪ್ರವಣಂ ಕುರು ಮಾನಸ ಮೀಶಪದೆ. ಕೃಷ್ಣಾಯ ನೋನಮತಿ ಎಚ್ಚರ ಏಕದಾಪಿ, ಯಾರ ತಲೆ ಕೃಷ್ಣನಿಗೆ ಒಂದು ಸರ್ತಿಯೂ ನಮಸ್ಕಾರ ಮಾಡೇ ಇಲ್ವೋ,
ಒಂದು ಸರ್ತಿನೂ ಮಾಡಿಲ್ಲ ಅಂಥವ್ರು. ಆ ಕೆಲಸ ಮಾಡೋದು ಕಂಡವ್ರ ಕಾಲ ಹಿಡಿತಿರ್ತಾರೆ, ದೇವರಂದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ತಾನಾನ ಯಧ್ವಮ ಇವರೆಲ್ಲ ಅಸಜ್ಜದ ಇವರಿಗೆಲ್ಲ ಗುರುತಿದು ಅಸಜ್ಜದ ಗುರುತು ಇವೆಲ್ಲ ಕೂಡ. ಅಕೃತ ವಿಷ್ಣು ಕೃತ್ಯಾನ್, ವಿಷ್ಣು ಹೇಳಿದ ಕೃತ್ಯ ಕಾರ್ಯಗಳನ್ನು ಮಾಡದೇ ಇರತಕ್ಕಂಥ ಒಬ್ಬೆ ಮಾಡದೇ ಇರೋದು ಅಪರಾಧ. ಇದೆಲ್ಲ ಇಂಥವ್ರನ್ನ ಕರ್ಕೊಂಬನ್ನಿ ಹೊರತು ಇಂಥವ್ರನ್ನ ಕರ್ಕೊಂಬರಬೇಡಿ ಅಂತ ಹೇಳ್ತಾರೆ. ತಕ್ಷಮ್ಯತಾಂ ಸ ಭಗವಾನ್ ಪುರುಷ ಪುರಾಣೋ ನಾರಾಯಣ ಸ್ವಪುರುಷೈರ್ಯತ ಸತ್ಕೃತಂ ನಃ ಸ್ವಾನಾಮಹೋ ನ ವಿದುಷಾಂ ರಚಿತಾಂಜಲೀನಾಂ ಶಾಂತಿರ್ಗರೀಯಸಿ ನಮಃ ಪುರುಷಾಯ ಪುಣ್ಯೇ. ಎಷ್ಟು ಚೆನ್ನಾಗಿದೆ ನೋಡಿ. ತತ್ಕ್ಷಮ್ಯತಾಂ ಸ ಭಗವಾನ್ ಪುರುಷ ಪುರಾಣ ನಾರಾಯಣ ಸ್ವಪುರುಷೈ ಯದ ಸತ್ಕೃತಂ ನಃ. ಭಗವದ್ಗೀತೆ ಹಿಡ್ಕೊಂಡ್ಬಿಟ್ರಕ್ಕೆ ಹೋಗ್ಬಿಟ್ರಲ್ಲ ಇವರೆಲ್ಲ ಕೂಡ. ಒಂದು ವಾದ ಬೇರೆ ಮಾಡ್ತಾರಲ್ಲ ಅಂಥೇಳಿ ನನ್ನ ಭಟ್ರನ್ನು ನೀವು ಕ್ಷಮಿಸಬೇಕು ಪರಮಾತ್ಮ ಅಂತ ಕೇಳ್ತಾರೆ. ನಮ್ಮವ್ರು ತಪ್ಪು ನಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಪರವಾಗಿ ಕೇಳ್ತಾರಲ್ಲ, ಹಾಗೆ ಅದನ್ನು ತಪ್ಪು ತಿಳ್ಕೊಬೇಡಿ, ಕ್ಷಮಿಸ್ಬೇಡಿ, ದೇವ್ರು ನನ್ನ ಅವ್ರ ಕಡೆ ಬಿಟ್ಟಿದ್ದೇ ಅಪರಾಧ ಫಸ್ಟ್. ಅದನ್ನು ಹಿಡ್ಕೊಂಡು ಬರ್ದಿರೋ ಹೇಗೆ ಅಪರಾಧ ಅದೋ, ಹಿಡಿಬೇಕಾದವ್ರನ್ನ ಹಿಡ್ಕೊಂಬರೋದು ಹೇಗೆ ಕರ್ತವ್ಯರೋ ಹಾಗೆ ಹಿಡ್ಕೊಂಬರೋದು ಅಪರಾಧನೇ. ಆ ಟೈಮ್ ಎಷ್ಟು ಮಾಡಿದೆ, ಮರ್ಯಾದೆ ಕಳೆದೆ, ಎಷ್ಟು ಅದು ಅನ್ಯಾಯ ಆಗಲಿಲ್ಲ ಅವ್ರಿಗೀಗ, ದೊಡ್ಡ ದೋಷ ಅದು. ಅದಕ್ಕೆ ಶಿಕ್ಷೆ ಇಲ್ಲ. ಹಾಗಾಗಿದ್ದಿತ್ತು ಇವತ್ತಿನ ದಿವಸದಲ್ಲಿ ಏನಾಗಿದೆ ಅಂದರೆ ನಿರಪರಾಧಿ ಕೇಸ್ ಹಾಕಿ ಎಷ್ಟೋ ವರ್ಷ ನಡೆಯುತ್ತೆ, ಮನಸ್ಸಲ್ಲಿ ಟೆನ್ಷನ್ ಇರುತ್ತೆ, ಬೇರೆ ಕೆಲಸ ಹಾಳು ಮಾಡ್ಕೋತಾನೆ, ಗೊತ್ತಾಯ್ತಾ? ಅದು ಇವನು ರಿಸಲ್ಟ್ ಅವನಿಗೆ ಪನಿಷ್ಮೆಂಟ್ ಕೊಡಬೇಕೀಗ. ಸುಳ್ಳು ಕೇಸ್ ಹಾಕಿದ್ರೆ ದೊಡ್ಡ ಪನಿಷ್ಮೆಂಟ್ ಕೊಟ್ಟರೆ ಸುಳ್ಳು ಕೇಸ್ ತಪ್ಪೋಗ್ಬಿಡುತ್ತೆ. ಸುಳ್ಳು ಸಾಕ್ಷಿ ನಿಲ್ಲಿಸ್ಬೇಕು, ಸುಳ್ಳು ಕೇಸ್ ಹಾಕಿದ್ರೆ ಶಿಕ್ಷೆ ಕೊಡಬೇಕು. ಇವಾಗ ಸುಳ್ಳು ಕೇಸ್ಗೆ ಏನು ಪೆನಾಲ್ಟಿ ಹಾಕೋದು ಬರೀ ತಪ್ಪು, ಇವನು ಸರಿ ಒಂದು ತಪ್ಪು ಅಷ್ಟೇ, ಅವನಿಗೆ ಅಪರಾಧ ಕೊಡೋ ಇಷ್ಟು ದಂಡ ಹಾಕಬೇಕು ಅವನಿಗೆ. ಅವಾಗ ಏನು ಮಾಡ್ತಾರಾಗ ಆಗ ಈ ತಪ್ಪು ಆದಷ್ಟು ಇದಕ್ಕೆ ಅವಾಯ್ಡ್ ಮಾಡಿಬಿಡ್ತಾರೆ. ಅಲ್ಲಿ ಆದರೆ ಗೌರ್ಮೆಂಟ್ ಎಂಟರಾಗಬೇಕು ಆ ಜಾಗದೊಳಗೆ, ಬರೀ ನ್ಯಾಯ ಕೊಡೋದಲ್ಲ. ಇದು ಅನ್ಯಾಯನೇ ಪಾಪ. ವಿನಾಕಾರಣ ಅವ್ನಿಗೆ ಓಡಾಡಿಸಿದ್ದಷ್ಟು ಇವತ್ತೊಂದು 23 ವರ್ಷದ ಕೇಸ್ಗಳು ಮುಗಿಯೋದೇ ಇಲ್ಲವಲ್ಲ. ಅಲ್ಲಿವ್ರು ಏನು ಮಾಡಬೇಕು ಅವನು ಪಾಪ, ಎಷ್ಟೋ ಕೆಲಸ ಹಾಳು ಮಾಡ್ಕೊಂಡ್ಬಿಡ್ತಾನೆ ಅದರೊಳಗೆ. ಅದಕ್ಕೆ ಇನ್ನು ಜವಾಬ್ದಾರನಾಗಬೇಕಾಗತ್ತೆ. ಯಾವಾಗ ಆ ರೀತಿ ಶಿಕ್ಷೆ ಕೊಡೋ ಅಭ್ಯಾಸ ಮಾಡಿದರೆ ಹಿಂದೆ ಆ ಕಾಲಕ್ಕೆ ಇದ್ದಿದ್ದರಿಂದ ಎಲ್ಲ ಸರಿಯಾಗಿರ್ತಿದ್ದು. ಇಲ್ಲಿ ಕೇಸ್ ಹಾಕ್ತಾರೆ ಖುಷಿ ಮಾಡಿಬಿಡುತ್ತೆ, ಬದಲು ಹಾಕ್ಬಾರ್ದು ಅಂತ ಹೇಳ್ಬಿಡ್ತಾರೆ. ಬಾಡಿ ಬರೀ ಬಿಡೋದೆಲ್ಲ ಕೇಸ್ ಹಾಕ್ತಾರೆ, ಕೇಸ್ ಎತ್ತಾಗೋರಿ ಬಿಡಾಗಿಲ್ಲ ಅವರು. ಆದ್ದರಿಂದ ಅವು ಸರಿ ಯಾರೋ ಟೋಕನ್ ಪೆನಾಲ್ಟಿ ಹಾಕಿಬಿಟ್ರೆ ಯಾಕೆ ಮಾಡ್ತಾರೆ ಆಗ? ಇದೆ ಹಾಗೆ ದುಡ್ಡು ಅಂದರೆ ಕಾನೂನು ಅವರಿಗೆ ಅನುಕೂಲ ಮಾಡಿಕೊಡೋ ಇರ್ಬೋದು, ಇಲ್ಲದೆ ಇರ್ಬೋದು, ದುರ್ಲಾಭ ಪಡಿತಾರೆ. ದುರ್ಲಾಭಕ್ಕೆ ಅವಕಾಶ ಕೊಡೋದು ಯೋಚನೆ ಮಾಡಬೇಕಲ್ಲ. ತಕ್ಷಮ್ಯತಾಂ ಸ ಭಗವಾನ್ ಪುರುಷ ಪುರಾಣೋ ನಾರಾಯಣ ಸ್ವಪುರುಷೈ ಯತ ಸತ್ಕೃತಂ ನಃ. ಈಗ ಭಗವಂತ ಹಿಡ್ಕೊಂಬರ್ಲಕ್ಕೆ ಹೋಗಿದ್ದರಿಂದ ಪರಮಾತ್ಮಗೆ ಅನ್ಯಾಯ ಮಾಡಿದಾಗಿದೆ, ನಾವೀಗ ದ್ರೋಹ ಮಾಡಿದಾಗಿದೆ. ಪರಮಾತ್ಮ ಅದಕ್ಕೆ ಕ್ಷಮಿಸಿಬಿಡೋದು ಯಮದೇವರು ಕ್ಷಮೆ ಕೇಳ್ತಾರೆ. ಅದರಿಂದ ದಾಸರು ಬುಟ್ಟತೆರಿ ಬುರಹರಣ ದಾಸರನ್ನು ಕಟ್ಟು ಮಾಡಿದ ಯಮನು ತನ್ನ ದೂತರಿಗೆ ಇದು ಬೇಕಾಷ್ಟು ಹಾಡುಗಳಿವೆ. ಸ್ವಾನಾಮಹೋ ನ ವಿದುಷ ಬೇರೆ ತಿಳುವಳಿಕೆ ಇಲ್ಲದವರೆಲ್ಲ ಕೂಡ ರಚಿತಾಂಜಲಿ ಇವರು ತಪ್ಪಂತೂ ಒಪ್ಕೋತಿದ್ದಾರೆ. ಶಾಂತಿರ್ವರಿ ಸಮ ಪುರುಷಾಯ ಭೂಮಿ. ಇಂಥವ್ರ ಮೇಲೆ ನೀನು ಕ್ಷಮಾಶೀಲ, ದಯವಿಟ್ಟು ಅನುಗ್ರಹ ಮಾಡಿ ಕ್ಷಮಿಸಿಬಿಡು ಅಂತ ಹೇಳ್ತಾರೆ. ನಮ್ಮನ್ನು ಇವರು ಮಾಡಿದ ತಪ್ಪಿ ನನ್ನ ಕ್ಷಮಿಸು, ಇವರನ್ನು ಕ್ಷಮಿಸು ಅಂಥೇಳಿ ಹೇಳ್ತಾರೆ. ಇತ್ತಂ ಸ್ವಭರ್ತೃ ಗತಿತಂ ಭಗವನ್ ಮಹಿತ್ವಂ ಸಂಶ್ರಾವ್ಯ ವಿಸ್ಮಿತ ಧಿಯೋ ಯಮಕಿಂಕರಾಸ್ತೆ ತೇನಾಚ್ಯುತಾಶ್ರಯ ಜನಂ ಪ್ರತಿ ಶಂಕಮಾನಾಃ ದ್ರಷ್ಟುಂ ನ ಬಿಭ್ಯತಿ ತತಃ ಪ್ರಭೃತಿ ಸ್ಮ ರಾಜನ್. ಇದೆಲ್ಲ ಕೇಳಿಸ್ಕೊಂಡ್ರು ಯಾರು ಯಮದೂತರು. ಆಶ್ಚರ್ಯ ಆಗೋಯ್ತು. ಅಂದರೆ ತಪ್ಪಾದ ಸರಿಯಾದವ್ರು ಹಿಡಿದ್ರೆ ಎಷ್ಟು ತಪ್ಪಾಗುತ್ತೆ. ನಾವು ಈ ನಮಗೆ ಒಳ್ಳೆ ವಿಶೇಷ ಗೊತ್ತಾಯಿತು ಅಂಥೇಳಿ ಇತ್ತಂ ಸ್ವಭರ್ತೃಗತಿತಂ, ತಮ್ಮ ಯಜಮಾನ ಯಮದೇವರು ಹೇಳಿದ್ದನ್ನು ಕೇಳಿಬಿಟ್ಟು ಭಗವನ್ ಮಹಿತ್ವ, ಎಂಥ ಭಗವಂತರ ಮಹಿಮೆ ಅದು. ಅವ್ರ ಭಕ್ತರನ್ನು ಆ ರೀತಿ ಭಗವಂತ ಭಕ್ತ ಕಾಪಾಡ್ತಾ ಇದ್ದಾನೆ, ಅವ್ರನ್ನ ಹಿಡ್ಕೊಂಡು ಹೊರಟು ಬಿಡಬೇಡ. ಸಂಶ್ರಾವ್ಯ ವಿಸ್ಮಿತ ಧಿಯ ಯಮಕಿಂಕಾರಾಸ್ತೆ, ಅದನ್ನೆಲ್ಲ ಕೇಳಿಬಿಟ್ಟು ಭಾರಿ ಆಶ್ಚರ್ಯ ಆಯ್ತು ಅವರಿಗೆ. ಆ ಯಮಕಿಂಕರೆಲ್ಲ ಸೇರಿಬಿಟ್ಟು ತೀರ ಅಚ್ಯುತಾಶ್ರಯ ಜನಂ, ಅವತ್ತಿನಿಂದ ಅಚ್ಯುತಾಶ್ರಯ ಜನಂ ಪ್ರತಿಶಂಕಮಾನಾಹ. ಹಿಡಿಯೋದಕ್ಕಿಂತ ಮುಂಚೆ ಅದಕ್ಕೆ ಒಂದು ಮಾತಿದೆ, 100 ಅಪರಾಧ ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ನಿರಪರಾಧಿ ಹಿಡಿಬಾರ್ದು. ಬಾಯಲ್ಲಿ ಅವೆಲ್ಲ ಸರಿಯಾಗಿ ಮಾಡಿದರೆ ಅಪರಾಧಿ ನಿರಪರಾಧಿಗೆ ಶಿಕ್ಷೆ ಕೊಡೋದು ದೊಡ್ಡ ಅಪರಾಧ ಅಂತ ಮತ್ತೊಂದು ಸೇರಿದೆ. ಅದಕ್ಕೆ ಇನ್ಮೇಲೆ ನಾವು ಅವ್ರು ಬರೋದಿಲ್ಲ ಅಲ್ಲ, ಆ ದಿಕ್ಕಿಗೆ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಸಜ್ಜನರಿದ್ದ ಜಾಗ ನೋಡೋದಿಲ್ಲ ಅವರು. ಯಾಕಪ್ಪ ರಿಸ್ಕ್ ಅಂತ ಹೋಗಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿದೆ ಅಂತ ಅರ್ಥ. ಪ್ರತಿಶಂಕಮಾನಾಹ ದ್ರಷ್ಟುಂ ನ ಬಿಭ್ಯತಿ, ನೋಡೋದಕ್ಕೂ ಭಯಪಡ್ತಾರೆ. ತತ ಪ್ರವೃತ್ತಿ, ಅವತ್ತಿನಿಂದ. ಈ ಕೇಸ್ ಒಳ್ಳೆ ಒಂದು ಡಿಸೈಡೆಡ್ ಕೇಸ್ ಒಂದಿತ್ತು. ಸಿಮಿಲರ್ ಕೇಸ್ ಯಾವ ನಡೆದೋಗ್ಬಿಡುತ್ತೋ ಮುಂದೆ ಡಿಸೈಡ್ ಮಾಡಿ ಸುಲಭ, ಅದನ್ನು ಕೋರ್ಟ್ ಮಾಡಿ ಮುಗಿಸ್ಬಿಡ್ತಾರೆ ಕೆಲಸ. ಇದು ದೃಷ್ಟಾಂತ ಕಂಡಿರಬೇಕಾದ್ರೆ ಎಂದೂ ಕೂಡ ನಾವೇನು ಮಾಡಿಕೊಡೋದು, ಯಮಕಿಂಕರಿಗೆ ಹೇಳಿದ ಮಾತು ಅಂದಮೇಲೆ ಅದು ನಡ್ಕೋಬೇಕು. ಇವನು ಫಸ್ಟು
ಯಮಕಿಂಕರು ಹೇಳಿ ನಮ್ಮ ಹತ್ರ ಬರೋದಿಲ್ಲ ಅಂತ ಲಾಭ ಹಾಕಿ ಅದೆಲ್ಲ ಉಪಯೋಗ. ಈ ನಾಮ ಎಲ್ಲ ಕೇರ್ ಮಾಡೋದಿಲ್ಲ ಅವರು. ಈ ನಾಮ ಭ್ರಷ್ಟಾಚಾರ ಇದೆಲ್ಲ ಕೂಡ. ಇದನ್ನು ಕೇರ್ ಮಾಡೋದಿಲ್ಲ. ಏನು ಬೇಕು ಅವರಿಗೆ ಪ್ರಾಮಾಣಿಕವಾಗಿದ್ದರೆ ಮಾತ್ರ ಏನು ಮಾಡಿದರೂ ಬರೋದಿಲ್ಲ. ಅಹೋಬತ ಶ್ವಪಚೋತೋ ಗರೀಯಾನ್ ಯಜ್ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ ತೇ ಪುಸ್ತಪಸ್ತೆ ಜುಹುಭುಸ್ಸುರಾದ್ಯಾನ್ ಬ್ರಹ್ಮಾನೂಚುರ್ ನಾಮ ಗೃಣಂತಿ ಏದೇ. ಅಹೋಬತ ಶ್ವಪಚೋ, ದೇವಹೂತಿ ಹೇಳೋ ಮಾತಿದು, ತೃತೀಯ ಸ್ಕಂದದ ಮಾತು. ಅಹೋಬತ ಶ್ವಪಚೋ ಅಥೋ ಗರೀಯಾನ್, ಒಬ್ಬ ಶ್ವಪಚ ಇರಬಹುದು. ಯಜ್ಜಿಹ್ವಾಗ್ರೆ, ಯಾರ ನಾಲಿಗೆಯ ತುದಿಯಲ್ಲಿ ತುಭ್ಯಂ ನಾಮ ವರ್ತತೆ, ಕವಿತರಾಮ ಪರಮಾತ್ಮನ ಹೇಳೋ ಮಾತಿದು. ನಿನ್ನ ಹೆಸರು ಯಾರ ಬಾಯಲ್ಲಿ ಬರುತ್ತೋ ಅವರೆಲ್ಲ ಎಷ್ಟು ಪುಣ್ಯ ಕಟ್ಕೋತಾರೆ ಗೊತ್ತಾ. ಬರೀ ನಾಮೋಚ್ಚಾರಣೆ ಮಾಡ್ತಾರೆ ಶ್ವಪಚ ಅವರು. ಅದೇ ಅದು ಪ್ರಹ್ಲಾದ ಹೇಳಿದ ಶ್ವಪಚಂ ವರಿಷ್ಠಂ ಮನ್ಯ ಅಂತ ಬಂದಿದೆ. ತೇಪುಸ್ ತಪಸ್ತೆ ಜುಹು, ಅವರು ಎಲ್ಲ ತಪಸ್ ಮಾಡಿದ ಬಂತು ಅವರಿಗೆ. ಜುಹು ಎಲ್ಲ ಯಜ್ಞ ಮಾಡಿದ ಪುಣ್ಯ ಬಂತು. ಸುರಾಧ್ಯಾನ್ ಬ್ರಹ್ಮಾನೂಚುರ್ನಾಮ ಗಣಂತಿತೆ, ಎಲ್ಲ ಹಿಡಿದಂತೆ ಲೆಕ್ಕ ಅವರು. ಅದೊಂದು ಕೆಲಸ ಮಾಡಿದ ಅಂತ ಕೇಳಿದರೆ ಎಲ್ಲ ಮಾಡಿದಂತೆ ಲೆಕ್ಕ. ಮಾಡಿದವನ್ನೆಲ್ಲ ಕಳ್ಕೊಂಡ. ಮಾಡೋದು ಎಷ್ಟು ತುಂಬ ಜನ ದೊಡ್ಡ ಕೆಲಸ ಮಾಡಿ ಕಳ್ಕೊಂಡ್ಬಿಡ್ತಾರೆ. ಇದು ಭಾಳ ಅರ್ಥ ಆಯ್ತಾ. ಸಿಕ್ಕೇ ಇಲ್ಲ ಅದು ಬೇರೆ, ಅದು ಸಿಕ್ಕದನ್ನು ಕಳ್ಕೊಳ್ಳೋದಂತೂ ಮಹಾ ಮೂರ್ಖತನದ ಪರಮಾವಧಿ. ಅದಕ್ಕೆ ಹೇಳ್ತಾರೆ ಬಹತ ಶ್ವಪಚೋತೋ ಗರೀಯ. ಆ ರೀತಿ ಇದ್ದು ಎಷ್ಟೋ ಸುಮ್ಮನೆ ಇರೋದ್ರಲ್ಲೇ ಎಷ್ಟೋ ಪಾಪ ಪರಿಹಾರ ಆಗುತ್ತೆ. ಯಾವುದೋ ಒಂದು ಕೆಟ್ಟವ್ರ ಪಕ್ಷ ವಹಿಸಬಾರ್ದು. ಕೆಟ್ಟವ್ರ ಪಕ್ಷ ವಹಿಸೋದೇ ಭಾಳ ತಪ್ಪು. ಅದು ನಮಗೆ ಗೊತ್ತಿಲ್ಲದಷ್ಟು ನ್ಯೂಟ್ರಲ್ ಆಗಿರ್ಬೇಕು ಹೊರತು ಯಾವುದಕ್ಕೆ ಎಂಟರ್ ಆಗಬಾರ್ದು. ಸರಿಯಾಗಿ ಸಪೋರ್ಟ್ ಮಾಡೋದು ಒಳ್ಳೆಯದೇ, ತಪ್ಪನ್ನು ಸಪೋರ್ಟ್ ಮಾಡೋದು ಸರಿಯಾಗಿ ಸಪೋರ್ಟ್ ಮಾಡೋದು ಒಳ್ಳೆಯದೇ. ತಪ್ಪನ್ನು ಕಂಡೆಮ್ ಮಾಡೋದು ಅಷ್ಟೇ ದೊಡ್ಡದು. ಅದಕ್ಕೆ ಲೈಫ್ ಅಂದರೆ ಹಾಗಿರಬೇಕು. ಅವ್ರು ಏನಾರು ಮಾಡ್ಕೊಂಡು ನಮಗೆ ಅಂತ ಕೊಡೋಕ್ಕೆ ಬರೋದಿಲ್ಲ. ನಮ್ಮ ಬಾರಿ ಜವಾಬ್ದಾರಿ ಬಂದಿದೆ ಯಾವಾಗಲೂ ಕೂಡ. ಹಾಂ 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 ಹ್ಞೂ ಅದಕ್ಕೆ ಯಾಕಂದ್ರೆ ಅದು ಹೇಳಕ್ಕೆ ಬರೋದಿಲ್ಲ. ಹಾಗೆ ಯಾವುದು ನಿಶ್ಚಿತವಾಗಿದೆ ಅದನ್ನು ಒಪ್ಪೋದಿಲ್ಲ ಅಂತ ಸ್ಪಷ್ಟ ಹೇಳ್ತಾನೆ, ವಿರೋಧ ಮಾಡ್ತಾನೆ. ಅವರಿಗೆ ಅದಲ್ಲ. ಹರಿಸರ್ವತ್ವ ಡಿಸೈಡೆಡ್, ವಾಯುಜೋತ ಡಿಸೈಡೆಡ್, ದೇವತಾ ತಾರತಮ್ಯ ಡಿಸೈಡೆಡ್. ಯಾವ ನಿಶ್ಚಿತವಾಗಿದೆ ಅದ್ರ ಬಗ್ಗೆ ಮಾತ್ರ ಹೊರತು ವಿವಾದ ಇದ್ದ ಕಾಲಕ್ಕೆ ಏನು ಮಾಡೋದಿಲ್ಲ. ಯಾವುದು ಮಾತಾಡಬಾರ್ದು. ಇದು ಸ್ವಾರಸ್ಯ. ಡಿಸ್ಪ್ಯೂಟ್ ಇದ್ದಾಗ ಕೋರ್ಟ್ ಕೇಸ್ ಬಂತು ಏನು ಮಾಡ್ತಾರಾಗ ಈ ಬಗ್ಗೆ ವಿದ್ವಾಂಸರು ಚರ್ಚೆ ಮಾಡ್ತಿದ್ದಾರೆ, ನಾವು ಮಾತಾಡೋದು ಬೇಡ. ಒಂದು ಪಕ್ಷ ಅನುಸರಿಸೋದ್ರಿಂದ ಇನ್ನೊಬ್ಬರು ಅವಮಾನ ಮಾಡಿದಾಗ ಇವನ್ನೇನು ನಿರ್ಣಯ ಆಗಿಲ್ಲಲ್ಲ. ಎಷ್ಟು ಜನ ಒಪ್ಪದೇ ಇರೋರು ಇದ್ದಾರಲ್ಲ, ಇವತ್ತು ನಿನ್ನೆವರಲ್ಲ, ಹಿಂದಿನಿಂದನೂ ಎರಡು ಪಕ್ಷನೂ ಇರ್ಬೋದು, ಇವತ್ತೇ ಅಲ್ಲ. ಆ ಪಕ್ಷಗಳು ಬಂದಾಗ ನಾವು ಎರಡು ರಿಸ್ಕ್ ಇದೆ ಅದರಲ್ಲಿ. ಈ ಕಡೆ ಮಾಡೋದು ತಪ್ಪಿದೆ, ಆ ಕಡೆ ಮಾಡೋದು ತಪ್ಪಿದೆ. ಅಂಥ ಹೊತ್ತಿನಲ್ಲಿ ಎಷ್ಟು ಉಳಿಬೇಕು ನಾವೇ. ನಮ್ಮ ಯೋಗ್ಯತೆ ತಕ್ಕಷ್ಟು ವಿಚಾರ ಮಾಡಿಬಿಟ್ಟು ಇದು ಸೊಲ್ಯೂಷನ್ ಸಿಕ್ತೋ ಸರಿ, ಉಳಿದವ್ರು ಒಪ್ಪಲಿಲ್ಲ, ತನ್ನ ಸೊಲ್ಯೂಷನ್ ಸಿಕ್ಕಿದೆ ಈಗ ಓಕೆ. ಆದರೆ ಉಳಿದವ್ರ ಮೇಲೆ ಹೇರ್ಲಕ್ಕೆ ಬರಲ್ಲ ಅದು. ಅದೇ ರೀತಿಯೇ ಇದನ್ನು ಹೇರ್ಲಕ್ಕೆ ಬರೋದು. ವಿಷ್ಣು ಎಲ್ಲ ಡಿಸೈಡೆಡ್ ಕೇಸ್ ಆದ್ದರಿಂದ ಅವೊಂದೊಂದು ಇದೆಯಪ್ಪ ಪಾಪ. ಅವೊಂದು ಒಂದು ವ್ಯೂ ಇದೆ. ಇವತ್ತು ಅದೆಲ್ಲ ಪ್ರತಿಯೊಬ್ಬರಿಗೂ ಒಂದು ರೈಟ್ ಇದೆ. ಆ ರೈಟಿನ ಡಿಸೈಡ್ ಮಾಡೋ ಶಕ್ತಿ ನಮ್ಮದಲ್ಲ, ಅದು ಮೇಲೆ ವ್ಯವಸ್ಥೆ ಇದೆ ಅದಕ್ಕೆಲ್ಲ ಕೂಡ. ಇವರೇ ಮಾಡೋಕ್ಕೆ ಬರೋದಿಲ್ಲ. ಕೆಲವು ಮಾತುಗಳನ್ನು ಉಪಯೋಗಿಸು, ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ ಅಂತ ಹೇಳ್ತಾರಲ್ಲ, ಆ ಬಗ್ಗೆ ಎಂದೂ ಮಾತಾಡಬಾರ್ದು. ವಿಷಯ ಹೇಗಿದೆಯಪ್ಪ ಒಪ್ಪೋದು ಕೊಡೋದು ನಿಮ್ಮ ಇಷ್ಟ ಅಷ್ಟೇ. ಅದು ಪ್ರೆಸೆಂಟ್ ಮಾಡಬೇಕಾದ್ರೆ ಒಪ್ತಾನೆ ಬಿಡದ ನೋಡಿಕೊಳ್ಳೋ ವ್ಯವಸ್ಥೆ ಬೇರೆ ಇದ್ದೇ ಇದೆ. ಕಾನೂನು ಹೇಳಬೇಕು. ಲಾಯರೆಲ್ಲ ಏನು ವಾದ ಮಾಡ್ತಾರೆ, ಶಿಕ್ಷೆ ಕೊಡೋ ಅಧಿಕಾರ ಅವರಿಗಿಲ್ಲ. ಏನು ಮಾಡ್ಬೋದು ಅವರು? ಜಡ್ಜ್ ಮಾಡಬೇಕು. ಅದು ಬಂದಮೇಲೆ ಮುಂದಿನ ಪ್ರಶ್ನೆ ಹೊರತು ಎಷ್ಟು ಸರಿಯಾಗಿ ವಾದ ಮಾಡಿದ್ರು ಕೂಡ ಅವ್ರು ಒಪ್ಪದೆ ಹೋದರೆ ಏನು ಮಾಡೋಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಒಂದು ಕೆಟ್ಟ ಪದ್ಧತಿ ನಡೀತಾ ಇದೆ ಇತ್ತೀಚೆಗೆ, ಭಾಳ ಅನ್ಯಾಯ. ಎಲ್ಲರೂ ತಾವು ತಿಳ್ಕೊಂಡಾಗ ಬಿಡಿದವರು ಬಾಯಿ ಮೂರ್ಖರು, ತಾರು ಬಾ ಜಾಣ ಅಂತಕ್ಕಂಥ ಪ್ರವೃತ್ತಿ ಬಂದುಬಿಟ್ರೆ ಒಳ್ಳೇದಲ್ಲ ಅದು. ಎಷ್ಟು ತಪ್ಪು ಮಾಡೋರಿದ್ದಾರೆ ಅವ್ರ ಬಗ್ಗೆ ಮಾತುಗಳೇ ಇರೋದಿಲ್ಲ. ನಿಶ್ಚಿತವಾಗಿ ತಪ್ಪು ಮಾಡೋ ತಪ್ಪವ್ರ ಬಗ್ಗೆ ಮೌನ ವಹಿಸಿಬಿಟ್ಟು ಇದ್ದವ್ರ ಬಗ್ಗೆ ಮಾಡಿದಾಗ ಅದು ತಪ್ಪಾಗಿ. ಆ ರೈಟ್ ಇಲ್ಲ ಯಾರಿಗೂ ಕೂಡ. ಶಿಕ್ಷಿಸೋ ಅಧಿಕಾರ ಕೊಟ್ಟಿಲ್ಲ. ಅರ್ಥ ಆಯ್ತಾ ನಿಮಗೆ? ವಿಷಯ ಮೇಸ್ಟ್ರಿಗೆ ಹುಡುಗ ಗಲಾಟೆ ಮಾಡ್ತಾರೆ, ಹೊರಗೆ ಕಳಿಸೋದು, ಹೊಡೆಯೋರಿಗೆ ಹೊಡಿಬಾರ್ದು. ಅವನ್ನ ಹೊಡೆದ ಅಂತಲೇ ದೊಡ್ಡ ಕೇಸ್ ಶುರುವಾಗ ರೈಟ್ ಇಲ್ಲ. ಪಾಠ ಹೇಳೋಷ್ಟು ಅಧಿಕಾರ ಇದೆ ಹೊರತು ಅವ್ರಿಗೇನು ಮಾಡೋಂಗಿಲ್ಲ. ಈ ಪಾಠ ತೊಂದರೆ ಮಾಡ್ಬೋದು ಬೇಕಾದ್ರೆ. ಹಬ್ಬಬ್ಬ ಬಾಯಲ್ಲಿ ಹೇಳ್ಬೋದು, ಹೋಗು ಡಿಸ್ಟರ್ಬ್ ಮಾಡ್ತೀನಿ ಅಂತೇಳಿ. ಮ್ಯಾನೇಜ್ಲೆ ಮಾಡೋಂಗಿಲ್ಲ. ಅಹೋಬತ ಶ್ವಪಚೋತೋ ಗರೀಯಾನ್ಯಜ್ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ ತೇಪುಸ್ತಪಸ್ತೆ ಜುಹುಸುರಾದ್ಯಾನ್. ಇವರು ಸರ್ವಜ್ಞರಲ್ಲ, ಮತ್ತು ಆಥರೈಸ್ ಇವರು ಕೂಡ ಅಲ್ಲ, ಎರಡೂ ಅಲ್ಲ. ಅಂಥ ಹೊತ್ತಿನ ಪ್ರಸಂಗ ನಮ್ಮದನ್ನು ಮಾಡ್ಕೊಡೋಕ್ಕೆ ತೊಂದರೆ ಇಲ್ಲ. ಯಾರು ಮಾಡ್ಕೋಬೋದು. ಯಾರು ಇವತ್ತು ಆಚಾರ್ಯ ಇಷ್ಟೆಲ್ಲ ಮಾಡಿದರೂ ಕೂಡ ನೀವೆಲ್ಲ ಮಾಡಿ ಅಂತ ಪ್ರೋಸ್ ಮಾಡೋಕ್ಕೆ ಹೋಗಲಿಲ್ಲ. ಗೊತ್ತಾಯ್ತು? ಅವ್ರ ಶಕ್ತಿ ಇದೆ, ಅವ್ರಿಗೆ ಒಬ್ಬರಿಗೆ ಆ ಶಕ್ತಿ ಇದ್ದಿದ್ದು. ಬಟ್ ಕಲಿಯುಗ ಇಲ್ಲ ಮಾಡಬಾರ್ದು ಅಂತ ತೋರಿಸೋದಕ್ಕೋಸ್ಕರ ನಮಗೆ ಹೇಳ್ಬಿಟ್ಟು ಬಿಹೇವ್ ತೋರಿಸ್ಕೊಟ್ಟಿದ್ದಾರೆ. ಬಿಟ್ಟು ಸರ್ವತ್ ವಾಯುದೇವ ಹೋಗ್ತಾ ಇದ್ರು, ದೂರ ಇರಿ ಫಸ್ಟ್. ನಿಮಗೆ ಆಗ ಇದ್ದು ಬಿಟ್ಟು ದೂರ ಇರಿ ಅಷ್ಟೇ. ಅದು ಫಸ್ಟ್ ರೆಮಿಡಿ. ಅದನ್ನು ಯೋಚನೆ ಮಾಡಬೇಕು. ಅದು ಬಿಟ್ಟುಬಿಟ್ಟು ತೀರ್ಮಾನ ಮಾಡೋಕ್ಕೆ ನಾವು ಯಾರು ಮತ್ತೆ
ಅಹೋಬತ ಶ್ವಪಚೋತೋ ಗರೀಯಾನ್. ಆದ್ದರಿಂದ ನಾವು ಶ್ವಪಚನಿಗಿಂತ ಕಡೆ ಅಂತ ಆಗಬಾರ್ದು ಅಂತಿದ್ರೆ ಪರಮಾತ್ಮ ನಾಮೋಚ್ಚಾರಣೆ ಮಾಡೋ ಅಭ್ಯಾಸವನ್ನು ಮಾಡಬೇಕು. ದೊಡ್ಡವರಿನಿಂದ ಯಾವ ಕಾಲಕ್ಕೂ ಮಾಡಬಾರ್ದು. ಜ್ಞಾನಂ ತದೇತದಖಿಲಂ. ಕೊನೆ ಭಾಗ ಬಂತೀಗ ಗುರುದಕ್ಷಿಣಾ ಪ್ರಕರಣ. ಈಗ ಇದರಲ್ಲಿ ಗುರುದಕ್ಷಿಣಾ ಪ್ರಕರಣ ಮೊದಲಿಗೆ ಶುರುವಾಗುತ್ತೆ ಲೌಕಿಕದಲ್ಲಿ, ಕೊನೆಯ ಗುರುದಕ್ಷಿಣಾ. ಅದು ಕೂಡ ಏನು ಸ್ವಾರಸ್ಯ ನೋಡಿ. ಏನು ದಕ್ಷಿಣೆ ಕೊಡಬೇಕು ಅಂತ ಯೋಚನೆ ಮಾಡಿ ಹೇಳೋ ರೀತಿ ನೋಡಬೇಕು. ಜ್ಞಾನಂ ತದೇತದಖಿಲಂ ದುರವಾಪಮಾಹ ನಾರಾಯಣೋ ನರಸಖ ಕಿಲ ನಾರದಾಯ. ಇದು ಪ್ರಹ್ಲಾದನ ಮಾತಿದೆ. ಏಕಾಂತಿನಾಂ ಭಗವತ. ಯಾರು ಹೇಳಿದ್ದಾರೆ ನೆನಪಿಟ್ಕೊಂಡ್ರು ಕೂಡ ಎಷ್ಟೋ ಕನೆಕ್ಷನ್ ಬಂದಾಗ ಅರ್ಥ ಚೆನ್ನಾಗಾಗುತ್ತೆ. ಯಾರು ಯಾರಿಗೆ ಹೇಳಿದರು ಅನ್ನೋದ್ರ ಮೇಲೆ ಅದ್ರ ಮಹತ್ವ ಇನ್ನೂ ಚೆನ್ನಾಗಿ ತಿಳಿಯುತ್ತೆ. ತದಕಿಂಚನಾನಾಂ ಪಾದಾರವಿಂದ ರಜಸ ಆಪ್ಲುತ ದೇಹಿನಾಂ ಸ್ಯಾತ್. ಜ್ಞಾನಂ ಯದೇತದಖಿಲಂ ದೇರ್ತವಾಗ್ರೆಲ್ಲ ಹೇಳಿಬಿಟ್ಟು, ಇದು ನಾನು ಹೇಳಿದ್ದಲ್ಲ, ಇದು ನಾರಾಯಣ ನಾರದರು ಹೇಳಿದ್ದು, ನಾರದರು ನನಗೆ ಹೇಳಿದ್ರು, ಅದನ್ನು ನಾನು ನಿಮಗೆ ಹೇಳಿದ್ದೇನೆ. ಅಕ್ನಾಲೇಜ್ ಮಾಡಬೇಕು ಯಾವಾಗ ಕೂಡ. ಯಾರು ಹೇಳಿರ್ತಾರೆ ಅದನ್ನು ಸಣ್ಣವರು ದೊಡ್ಡವರು ಮುಖ್ಯ ಅಲ್ಲ, ಅಕ್ನಾಲೇಜ್ ಮಾಡೋದು ಕರ್ತವ್ಯ. ಅದು ಮೈನರ್ ಥಿಂಗ್ಸ್ ಯಾವುದೋ ಇದ್ದರೆ ದಟ್ ಇಸ್ ಡಿಫರೆಂಟ್. ಯಾವುದನ್ನು ಮುಖ್ಯವಾದ ಅಂಶ ಇರುತ್ತೆ ಅದ್ರ ಬಗ್ಗೆ ಕಂಟೆಂಟ್ ಅಂತ ಹೇಳ್ತೀವಲ್ಲ ಹಾಗೆ, ಆ ಕಂಟೆಂಟನ್ನು ಇನ್ನು ತಮ್ಮದಲ್ಲದೆ ಬೇರೆ ಕಡೆಯಿಂದ ತೊಗೊಂಡಿದ್ರೆ ಅದನ್ನ ಅಕ್ನಾಲೇಜ್ ಮಾಡಲೇಬೇಕು. ಏಕಾಂತಿನಾಂ ಭಗವತಸ್ತದಕಿಂಚನಾನಾಂ ಪಾದಾರವಿಂದರಜಸ ಆಪ್ಲುತ ದೇಹಿನಾಂ ಸ್ಯಾತ್. ಏಕಾಂತಿನಾಂ ಭಗವತಸ್ತದಕಿಂಚನಾನಾಂ. ದೊಡ್ಡವರು ಮೊದಲನೇ ಅಕ್ಷರ ಅಕಿಂಚನರು. ಸಾಮಾನ್ಯವಾಗಿ ಎರಡೀಗ ಬಿಡಿ ಸನ್ಯಾಸಿಗಳಿರ್ತಾರೆ, ಮಠಾಧೀಶರಿರ್ತಾರೆ. ಮಠಾಧೀಶರಿಗೆ ಒಂದು ದುಡ್ಡು ಕಾಸು ತೊಗೊಂಡ್ರೆ ತಪ್ಪಲ್ಲ. ಯಾತಕ್ಕೆ ಅಂದರೆ ಸಂಸ್ಥೆ ನಡೆಸಬೇಕು ಅವರು. ಸಮಾಜದ ರಕ್ಷಣೆ ಒಂದು ಕಮಿಟ್ಮೆಂಟ್ ಇದೆ ಅವರು. ತಮಗೋಸ್ಕರ ತೊಗೊಳ್ಳೋಗಿಲ್ವೇ ಇಲ್ಲ, ಸಮಾಜಕ್ಕೋಸ್ಕರ ತೊಗೊಳ್ಬೋದು. ಆ ಸಂಸ್ಥೆ ಇಲ್ಲ ಅಂತ ಹೇಳಿದಾಗ ಏನು ಮಾಡಬೇಕು, ತೊಗೊಳ್ಳೋ ಹಕ್ಕು ಬರೋದಿಲ್ಲ. ಬಿಡಿ ಸನ್ಯಾಸಿಗಳಿಗೆ ಹಾಕಿಲ್ಲ, ಏನೇ ಕೊಟ್ಟರು ಕೂಡ ರಿಜೆಕ್ಟ್ ಮಾಡಬೇಕು. ಬಿಟ್ಟು ಬಂದವರು ನಾವೀಗ ಏನೂ ಮಾಡೋಗಿಲ್ವೇ ಇಲ್ಲ. ಆ ಅರ್ಥದಲ್ಲಿ ಯಾವಾಗಲೂ ಒಬ್ಬ ಇದಿರ್ತದೆ. ಎಷ್ಟೋ ಜನ ಸ್ವಾಮಿಗಳಿಗೆಲ್ಲ ಇದು ಬಂದಿರ್ತಾರೆ, ದಾನ ಎಲ್ಲ ಬಂದಿರ್ತವೆ ಶಾಸನಗಳಲ್ಲಿ. ಅದು ತೊಗೊಂಡ್ರು ಅಂದರೆ ಅವ್ರು ಪೀಠಾಧೀಶರಾಗಿರಲೇಬೇಕು. ಮತ್ತು ಅವರು ಬಿಡಿ ಸನ್ಯಾಸನ ಕರೀಲಿಕ್ಕೆ ಬರೋದಿಲ್ಲ. ಅದು ಆ್ಯಕ್ಚುಲಿ ಯಾವಾಗ ಅವ್ರು ಇಲ್ಲ ರಿಜೆಕ್ಟ್ ಮಾಡಿ, ನಂದೇನು ಸಮಸ್ಯೆ ಏನಿಲ್ಲ ಮಹಾರಾಯ, ನೀನು ಹೋಗಿ ಬೇರೆ ಕಡೆ ಕೊಡು ಅಂತ ಹೇಳಬೇಕು ಹೊರತು. ಇದರ ಟ್ಯಾಕ್ಸಬಲ್ ಅದು ಗೊತ್ತಾಯ್ತಿಲ್ಲ. ಅವು ಟ್ಯಾಕ್ಸಬಲ್, ಇವಿಡಿ ಟ್ಯಾಕ್ಸಬಲ್ ಯಾಕೆ ಇಸ್ಕೊಂಡಿದ್ದೀನಿ. ಈಗ ಸಂಸ್ಥೆ ಆದಾಗ ಟ್ಯಾಕ್ಸಬಲ್ ಅಲ್ಲ. ವ್ಯಕ್ತಿಗೆ ATG ಕೊಡೋಲ್ಲ, ಯಾವ ವ್ಯಕ್ತಿಗೆ ATG ಕೊಡೋದಿಲ್ಲ. ಯಾವುದು ಕೊಡ್ತಾರೆ, ಸಂಸ್ಥೆಗೆ ಹಕ್ಕಿದೆ ಹೊರತು ಇದಕ್ಕಿಲ್ಲ. ಅದಿಲ್ಲ, ಕೆಲಸ ನಿಂತು ತಿಂದ ಮಾಡೋದಿಲ್ಲ, ನಿಲ್ಲಿಸಿಬಿಡಿ, ಬರಂಗೆ ಬೇಕಿಲ್ಲ ಅದು ಹೇಳಬೇಕಲ್ಲ. ಅದಿಲ್ಲದೆ ಹೋದರೆ ತಪ್ಪಾಗುತ್ತೆ. ಸುಮ್ಮನೆ ತೊಗೊಳ್ಳೋದು ಮಹಾಪರಾಧ, ಮಿಸ್ಯೂಸ್ ಮಾಡೋದು ಅದಕ್ಕಿಂತ ದೊಡ್ಡ ಅಪರಾಧ. ಅದೆಲ್ಲ ಸರಿಯಾಗಿದ್ದ ಮಾಡಿದರೆ ಮಾತ್ರ ಅದು ಯಾವಾಗಲೂ ಭಾರಿ ಒಳ್ಳೆಯದು. ಪಾದ ಅದಕ್ಕೆ ಹೇಳಿದ್ದು. ಯಾಕೆ ಪದ ಬಂತು, ನಿಷ್ಕಿಂಚನರು ಯಾತಕ್ಕೆ ಕರೀತಾರೆ ಅಂದರೆ ಅವನಿಗೆ ಯಾವ ಕಮಿಟ್ಮೆಂಟು ಇಲ್ಲ, ತೊಗೊಳ್ಳೋ ಪ್ರಸಕ್ತಿ ಇಲ್ಲ. ತೊಗೊಂಡು ಏನು ಮಾಡಬೇಕು ಅವನಿಗೆ? ನನಗೆ ಬೇಡ ಅಂತ ಸ್ಪಷ್ಟ ಹೇಳಬೇಕು. ನನಗೆ ಯಾವ ಸಂಬಂಧನೂ ಇಲ್ಲ, ಈಗ ನಾನು ಸದ್ಯ ಕೊನೆಯಲ್ಲಿದ್ದೇನೆ, ಸೆಂಡ್ ಆಫ್ ಕೊಡಿ ಅಷ್ಟೇ ಹೊರತು ಇನ್ನೇನು ಬೇಡ ಅಂತ ಹೇಳುವ. ಪಾದಾರವಿಂದ ರಜಸ ಆಪ್ಲುತ ದೇಹಿನಾಂಶ. ಪರಮಾತ್ಮನ ಪಾದಾರವಿಂದ ಯಾವಾಗಲೂ ಅವರಿರ್ತಾರೆ. ಏರಿ ದೃಶಿ ಭಗವತೋ ಗತಿರಾತ್ಮವಾದ ಏಕಾಂತತೋ ನಿಗಮಿಭಿಃ ಪ್ರತಿವಾದಿತಾನಃ ತುಷ್ಯಂತ್ವದಭ್ರಕರುಣಾಃ ಸುಕೃತೈನ ನಿತ್ಯಂ ಕೋ ನಾಮ ತತ್ಕರ್ ಪ್ರತಿಕರೋತಿ ವಿನೋದಪಾತ್ರಂ. ಯೈರೀದೃಶಿ ಭಗವತಃ ಗತಿಃ ಆತ್ಮವಾದಃ ಆತ್ಮವಾದ ಏಕಾಂತತೋ ನಿಗಮಿಭಿಃ ಪ್ರತಿಪಾದಿತಾನಃ ತುಷ್ಯಂತ. ಅವರೆಲ್ಲ ಎಂಥವ್ರು ಗೊತ್ತಾ? ಇದೆಲ್ಲ ನಾವು ಓದಿ ತಿಳ್ಕೊಳ್ಳೋ ವಿಚಾರಗಳಲ್ಲ. ದೊಡ್ಡವರು ತಿಳಿದಾರೆ ಅಂತ ತಿಳಿಯುತ್ತೆ ಹೊರತು ಇಲ್ಲದ ಹೋದರೆ ತಿಳಿಯೋದಿಲ್ಲ. TV ತಂದ್ರೇ ಆಪ್ರೇಟ್ ಮಾಡೋಕೆ ಅವ್ನು ಬರಬೇಕು. ಏನೇನೋ ಮಾಡಿ ಕೆಟ್ಟ ಹೋಗ್ಬಿಡುತ್ತೆ. ಆ ದೃಷ್ಟಿ ಅದು ಯಾರು ಕೊಟ್ಟಿರ್ತಾರೆ ಅವ್ರು ಹೇಳಿ ಅದರಂತೆ ನಡ್ಕೋಬೇಕು. ಪ್ರತಿಪಾದಿತಾನಃ ತುಷ್ಯಂತು ಅದಭ್ರ ಕರುಣಾಃ ಸ್ವಕೃತೇನ ನಿತ್ಯಂ. ಏನೇ ಕರ್ಮಗಳನ್ನು ಮಾಡ್ತೇವೆ ಅದರೆಲ್ಲ ಅವ್ರ ಉಪದೇಶದ ಅನುಸಂಧಾನ ಇದೆ. ಈಗ ಆ ಪುಣ್ಯ ಹೋಗ್ತಾ ಅದೇ ಪಾಲಿಸಿ ಮಾಡಿಸ್ತಾರಲ್ಲ ಎಲ್ಲ, ಅವರಿಗೆಲ್ಲ ಕ್ರೆಡಿಟ್ ಹೋಗ್ತಾ ಇರುತ್ತೆ. ಆ ಥರ ಹೋಗ್ತಾ ಇರುತ್ತೆ ಹೊರತು ನಾವು ಇವತ್ತು ಕೊಟ್ಟು ಕೈ ತೊಗೊಳ್ಕೊಳ್ಳಿ ಅಂತ ಹೇಳಬಾರ್ದು. ಕೊನೆಗಂದು ಹೇಳ್ತಾರೆ, ಕೋನಾಮ ತತ್ ಪ್ರತಿಕರೋತಿ ವಿನೋದ ಪಾತ್ರ. ಫೈನಲ್ ಬೇರೆ ಯಾವುದೇ ಋಣನ ತೀರಿಸ್ಬೋದು ಅಂತ ಹೇಳ್ತಾರೆ. ಸಜ್ಜನ ಋಣವನ್ನು ಮೋಕ್ಷದಲ್ಲೂ ತೀರ್ಸಕ್ಕೆ ಬರೋದಿಲ್ಲ. ಆಶ್ಚರ್ಯ ಅಂತ ಕೇಳಿದರೆ ಅಲ್ಲೂ ಕೂಡ ಅವರು ಸ್ಮರಣೆ ಮಾಡಿಕೊಳ್ಳೇಬೇಕು, ಆಗಿರಲೇಬೇಕು. ಯಾಕೆ ಇದು ಅಕ್ಷಯ ನಿಧಿ. ಕೆಲಸ ಕೊಟ್ಟಿದ್ದ, ಅದು ಒಂದು ಲಿಮಿಟೆಡ್ ಇತ್ತು, ಅದು ಮುಗಿದ್ರೆ ಮುಗಿದಿರುತ್ತೆ ಅಷ್ಟೇ. ಯಾವುದು ಯಾವಾಗಲೂ ಇರುತ್ತೆ, ಅದ್ರ ಬಗ್ಗೆ ಇಲ್ಲ. ಅಕಸ್ಮಾತ್ ನಾವೇನಾದರೂ ಕೂಡ ಋಣ ತೀರಿಸಿಬಿಟ್ವಿ ಅಂತ ತಿಳ್ಕೊಳ್ಳೋದಾದರೆ ಅವನ ಕಂಡು ಹಾಸ್ಯಾಸ್ಪದ ವ್ಯಕ್ತಿ ಅಂತ ಹೇಳ್ತಾರೆ.
ಅದಕ್ಕೆ ತಂದೆ ತಾಯಿ ಋಣ ತೀರಿಸಿದ್ದೆ ಅಂತ ತಿಳ್ಕೊಂಡು ಭಾರಿ ತಪ್ಪು. ಇಷ್ಟು ದುಡ್ಡು ಕಳಿಸ್ಬಿಟ್ಟಿರ್ಬೋದು ಆಯಿತು, ತಪ್ಪದು. ದುಡ್ಡು ಕಳಿಸೋದು ಋಣ ಅಲ್ಲ, ಅವ್ರಿಗೆ ಅಪೇಕ್ಷಿತವಾದ ಕೊಡಬೇಕು. ವಾಟ್ ದಿ ಆ್ಯಕ್ಚುಲಿ ನೀಡ್ ಅದನ್ನು ಕೊಡಬೇಕೆ ಹೊರತು ನೀನು ಬಿಟ್ಟರೆ ಸಬ್ಸ್ಟ್ಯೂಟ್ ಅಲ್ಲ ಅದಕ್ಕೆ ಯಾವಾಗಲೂ ಕೂಡ. ದೊಡ್ಡ ಕೊಲೆ ಮಾಡಿದ್ರೆ ದುಡ್ಡು ಕೊಟ್ಬಿಟ್ಟು ಬಿಟ್ಬಿಡ್ತಾರಾ? ಎಷ್ಟು 10 ಕೋಟಿ ಬಿಟ್ಬಿಡಿ ಅಂತ ಕೇಳಿದರೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಅದು ಶಿಕ್ಷೆ ಅನುಭವಿಸ್ಲೇಬೇಕು, ಅದು ಬೇರೆ. ಈ ಅರ್ಥ ಮಾಡ್ಕೊಂಡ್ರೆ ಇವರೆಲ್ಲ ಆಪ್ಷನ್ ತಿಳ್ಕೊಂಬಿಟ್ಟಿರ್ತಾರೆ. ತಂದೆ ಆಪ್ಷನ್ ಅಲ್ಲ ಅದೆಲ್ಲ ಕೂಡ. ಆದ್ದರಿಂದ ಗುರುಗಳು, ತಂದೆ ತಾಯಿ ಮೊದಲಾದವ್ರ ಬಗ್ಗೆ ಇರೋ ಕಮಿಟ್ಮೆಂಟ್ ಎಂಬುದು ಜನ್ಮ ಜನ್ಮದ ಅನುಬಂಧ. ಅದಕ್ಕೆ ವಿನೋದ ಪಾತ್ರ. ಅವ್ನು ಕಂಡು ಆಹಾ ಭಾರಿ ದೊಡ್ಡ ಮನುಷ್ಯದ್ದಿ ಬಿಡಪ್ಪ ಅಂತ ಹೇಳಬೇಕು ಹೊರತು ನಾವು ತಿರ್ಸ್ಕೊಂಡ್ಬಿಟ್ಟಿಯಾ? ಸಾಧ್ಯನೇ ತಿರ್ಸ್ಕೊಳ್ಬೇಕು. ದುಷ್ಯಂತ್ ಅದಭ್ರ ಯಾವುದೋ ಒಂದು ಎಕ್ಸಾಮ್ಸಿಂದ 100 ರೂಪಾಯಿ ಕೊಟ್ಟಿದ್ದ. ಇವನು ವಾರಾಂತ ಹುಡುಗ ಪಾಸಾಗಿಬಿಟ್ಟ. ಮುಂದೆ ಎಷ್ಟೇ ದೊಡ್ಡ ಅಧಿಕಾರಿ ಆಗಿರ್ಬೋದು, ಅವ್ರು 100 ರೂಪಾಯಿ ಕೊಡದೇ ಹೋಗಿದ್ರೆ ಇವನ ಸ್ಥಿತಿ ಏನಾಗ್ತಿತ್ತು? ಸಾಧ್ಯ ಇರಲಿ. ಅದು ಹೋಗ್ಲಿ ಬಿಟ್ಟು 100 ರೂಪಾಯಿ 1000 ರೂಪಾಯಿ ಕೊಡ್ತೀನಿ ತೊಗೊಂಡೋಗ್ರಿ ಸಾಕು ಅಂತ ಹೇಳಬಾರ್ದು. 1000 ರೂಪಾಯಿಗೆ ಎಷ್ಟು ಕೊಟ್ಟರೂ ಬೆಲೆ ಇಲ್ಲ ಅದಕ್ಕೆ. ಅವ್ರ ಕೆರಿಯರೇ ಹಾಳಾಗಿ ಹೋಗ್ತಾ ಇತ್ತ. ಅದು ಹೇಳ್ತಾರಲ್ಲ, ಆ ಟೈಮಿಗೆ ಕೊಡೋದು ಇರುತ್ತಲ್ಲ ಭಾಳ ಮುಖ್ಯ. ಅದನ್ನು ಇವರು ಯಾವ ಕಾಲಕ್ಕೂ ಕೂಡ ದುಡ್ಡು ಕೊಟ್ಟೋ ಬಿಟ್ಟು ಕೆಲಸ ಮುಗಿದೋಯ್ತು. ಆ ಒಂದು ಇದನ್ನು ನೆಸಿಟಿನ ಪೂರೈಸ್ತಿದ್ದೀರಿಯಲ್ಲ, ಅಮೌಂಟ್ ಕೌಂಟ್ ಆಗೋದೇ ಇಲ್ಲ ಅಲ್ಲಿ. ಕೌಂಟ್ ಆಗೋದೇನೋ ಆ ಟೈಮ್ಲಿ ಹೆಲ್ಪ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಆ ಅರ್ಥದಲ್ಲಿದ್ದಾಗ ಇವತ್ತು ಯಾವುದೇ ಋಣವನ್ನು ನಾವು ಕೊಟ್ಟು ತೀರಿಸುವ ಎಂಬ ಭ್ರಮೆಗೆ ಒಳಗಾಗಬಾರ್ದು. ಗೊತ್ತಾಯ್ತಾ? ಯಾವಾಗಲೂ ಇಷ್ಟೆಲ್ಲ ಕೊಟ್ಟರು ಕೂಡ ಇಷ್ಟೊಂದು ಯಾರು ಇನ್ ಟೈಮ್ ಕರ್ಕೊಂಡ್ಬಿಟ್ಟು ದುಡ್ಡು ಕೊಟ್ವಿ ಕರೆಕ್ಟೇ, ಬಟ್ ಅವ್ನು ಬಂದಲ್ಲ ಎಷ್ಟೋ ಬರೋದಿಲ್ಲ ಅಂತಾರಲ್ಲ, ಅದೊಂದು ಮನಸ್ಸಲ್ಲಿ ಕೂತಿರುತ್ತೆ. ಆ ಪುಣ್ಯ ಅವನಿಗೆ ಬಂದೇ ಬರುತ್ತೆ. ಆ ಪುಣ್ಯ ಅವನು ಉದ್ಧಾರ ಮಾಡೇ ಮಾಡುತ್ತೆ. ಅವ್ನು ಎಷ್ಟು ಬೇಕೋ ಅದು ಪ್ರಪೋರ್ಷನೇಟಾಗಿ ಅವನು ಪಡೀತಾನೆ. ಅದು ಮತ್ತು ಅದಿರಲಿ ಕೊನೆಯ ಶ್ಲೋಕ, ಅದನ್ನು ಓದ್ಬಿಟ್ಟು ಇನ್ನು 2-3 ಇದೆ. ಅದನ್ನು ಶುಕ್ರವಾರ ನಾಳೆ ಪಾಠ ಇರೋದಿಲ್ಲ, ನಾಡಿದ್ದು ಹೇಗೋ ಜಾಸ್ತಿ ಪಾಠ ಇರೋದಿಲ್ಲ. ಅದು ಅಫಿಷಿಯಲ್ ಇರೋದಿಲ್ಲ, ನಾಳೆ ಊರಲ್ಲಿರೋಲ್ಲ, ಅದರಿಂದ ಪಾಠ ಇರೋದಿಲ್ಲ. ಶುಕ್ರವಾರ ಪಾಠ ಇರುತ್ತೆ, ಅವತ್ತು ಮುಗಿಸ್ಲೇಬೇಕು. ಯಾಕಂದರೆ ಇದು ಆಮೇಲೆ ಇದೊಂದು ಮಾಡೋದು ಮರುದಿವಸ ಅನಂತ ವ್ರತ ಪಾಠ ಇರೋದಿಲ್ಲ, ಆಮೇಲೆ ಗ್ರಹಣ ಪಾಠ ಇರೋದಿಲ್ಲ, ಆಮೇಲೆ ಪಾಡ್ಯ ಪಾಠ ಇರೋದಿಲ್ಲ. ಆದ್ದರಿಂದ ಲಾಗ್ಲಿ ಅದಕ್ಕೆ ಅವತ್ತೊಂದೇ ಸರಿ ಟೈಮ್ ಸಿಗೋದು. ಅವತ್ತು ನಮ್ಮ ಅದು ಮುಗಿಸ್ಬಿಟ್ಟು ಪೋಸ್ಟ್ ಬದಿಯೇ ಮುಗಿಸಾಗಲ್ಲ. ಆಮೇಲೆ ಪೋಸ್ಟ್ ಬದಿಯೂ ಇರೋದಿಲ್ಲ. ಆದ್ದರಿಂದ ಹತ್ತಕ್ಕೆ ಮುಗಿಸ್ಬಿಟ್ಟು ಕೃಷ್ಣಾರ್ಪ ಹೇಳಿದ್ರೆ ನೆಕ್ಸ್ಟ್ ಮುಂದಿನ ಪಾಠ ಹೇಳಿದಂತ ಶುರು ಮಾಡಲ್ಲ. ಮುಂದಿನ ಪಾಠ ಯಾಕಂದರೆ ಯಾವ ಶುರು ಮಾಡಿದರೂ ಕೂಡ ದ್ವಿತೀಯ ವಿಘ್ನ ಆಗುತ್ತೆ. ಶುಕ್ರವಾರ ಶುರು ಮಾಡಿದರೆ ದ್ವಿತೀಯ ವಿಘ್ನ ಮಾಡೋದಿಲ್ಲ. ಈ ಶುರುವಾಗಿರೋದ್ರೆ ಕಂಟಿನ್ಯೂ ಮಾಡೋದು. ಆಮೇಲೆ ಕೂಡ ರಜೆಗಳು ಮತ್ತೆ ಬಾರಿ ಪಿತೃಪಕ್ಷದಲ್ಲಿ ಎಷ್ಟೋ ಇದಾಗ್ಬಿಡೋದು. ಆಮೇಲೆ ಇದು ಬರೋದು ವ್ಯಾಸಪೂಜೆ ಬಂದ್ಬಿಡೋದು ಬಂದಮೇಲೆ. ಆಮೇಲೆ ಶುರು ಮಾಡೋಕ್ಕೆ ಅಡ್ಡಿ ಇಲ್ಲ. ಆಗ ಆ ಬಿದಿಗೆ ಯಾವ್ದಾದ್ರು ಶುರು ಮಾಡಿ ಆಶ್ವೀಜ ಶುಕ್ಲ ದ್ವಿತೀಯ ಅಲ್ಲಿ